ಕಾಡುವ ರೂಪಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ ಎಲ್ಲಿರುವೆ. ಯಾವ್ದಪ್ಪ ಫೋನು? ಹಲೋ, ಲೇ ಇಲ್ಲೇ ಬರ್ತಾ ಇದ್ದೀನಿಕಲ್ಲ. ಏ ಅದೇ ಊರಾಚೆ ಮರ ಐತಲ್ಲ, ಅಲ್ಲಿ ಬರ್ತಾ ಇದ್ದೀನಿ. ಯಾಕ್ಲಾ? ಹಲೋ ಅಲ್ಲ ಅಲ್ಲ, ಏನಪ್ಪ ಕಟ್ಟಾಗೋಯ್ತು. ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಬಯಕೆಯ ಇದೇನಪ್ಪ? ಅಯ್ಯ ಅಯ್ಯ ಅಯ್ಯ, ಇದೇನಿದು ಸ್ವಲ್ಪ ಲಿಂಗ ಗೊತ್ತಲ್ಲ. ಅಯ್ಯ ಅಯ್ಯೋ, ತುಳಿಯಕ್ಕೆ ಆಗ್ತಾ ಇರ್ತಲ್ಲಪ್ಪ. ಅಯ್ಯೋ ಏನಪ್ಪ ಈ ಸೈಕಲ್ಲು ಸರಿಯಾದ ಹೊತ್ತಲ್ಲಿ ಸರಿಯಾಗಿ ಕೈ ಕೊಡ್ತು. ಸರಿಯಾದ ಟೈಮಲ್ಲೇ ಕೈ ಕೊಡ್ತಲ್ಲಪ್ಪ ಇದು. ಏನಪ್ಪ ಮಾಡೋದೀಗ? ಬ್ರೇಕು ಕರೆಕ್ಟಾಗಿದೆ. ಅಯ್ಯೋ, ಸೈಕಲ್ ಬೇರೆ ಸರಿ ಆಗ್ತಾ ಇಲ್ಲ, ಭಯ ಬೇರೆ ಆಗ್ತಾ ಇದೆ. ಅಯ್ಯೋ ಅಯ್ಯೋ, ಬಿಡಲ್ಲಿ ಮುಂದ್ಕೋಗ್ತಾ ಇಲ್ಲ. ಅಯ್ಯೋ ಯಪ್ಪ, ಕತ್ಲಲ್ಲಿ ಏನಪ್ಪ ಇದು ಈ ಥರ ಪ್ರಾಬ್ಲಮ್ ಕೊಟ್ಬಿಡ್ತು ಸೈಕಲ್ಲು.
ಏನಪ್ಪ ಇದು? ಫಸ್ಟ್ ಇಲ್ಲಿಂದ ಹೋಗ್ಬಿಡ್ಬೇಕು. ಸರ್, ಆ ಭಯದಲ್ಲಿ ನನ್ನ ಕೈ ಕಾಲೆಲ್ಲ ನಡುಗ್ತಾ ನನ್ನ ಗುಂಡಿಗೆ ಹೊಡ್ಕೊಳ್ಳೋದೇ ನಿಂತೋಗಿತ್ತು ಸರ್. ಸರ್, ನಾನು ಜೀವಂತವಾಗಿ ಬರ್ತೀನಿ ಅಂತ ನನಗೆ ನಂಬಿಕೆನೇ ಇರಲಿಲ್ಲ ಸರ್. ಸರ್, ನನ್ಗಂತೂ ತಲೆನೇ ಓಡ್ತಾ ಇರಲಿಲ್ಲ ಸರ್. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ. ಭಯದಲ್ಲಿ ಬೆವ್ತು ಕಾಪಾಡಿ ಅಂತ ಕೂಗ್ಬೇಕು ಅಂದ್ರೂ ಆಗ್ತಿರ್ಲಿಲ್ಲ ಸರ್. ನಾನು ಬದುಕು ಬಂದಿದ್ದೆ ಒಂದು ದೊಡ್ಡ ಪವಾಡ ಸರ್. ಎಕ್ಸ್ಕ್ಯೂಸ್ ಮೀ ಸರ್. ಎಸ್ ಸರ್, ಆ ದಿವ್ಯನ್ ಫೈಲು ಸರ್. ಅವಳು ಯಾಕೆ ಸೂಸೈಡ್ ಮಾಡ್ಕೊಂಡ್ಲು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಇದರಲ್ಲಿದೆ. ಈ ಸ್ಕ್ಯಾಮ್ ಇಂದ ಅವಳೊಬ್ಳೆ ಅಲ್ಲ, ತುಂಬಾ ಹೆಣ್ಮಕ್ಳು ಸೂಸೈಡ್ ಮಾಡ್ಕೊಂಡಿದ್ದಾರೆ ಸರ್. ಇಡಿಯಟ್ ಫೆಲೋ, ನೋಡ್ಕೊಂಡ್ ಬರಕ್ಕಾಗಲ್ವಾ? ನೋಡ್ಕೊಂಡೇ ಬಂದೆ.
ಏನ್ ನೋಡ್ಕೊಂಡ್ ಬಂದೆ? ಶೇಮ್ಲೆಸ್ ಫೆಲೋ. ಏನು ಹುಡುಗಿರೋ ಏನೋ ಫ್ರೀಯಾಗಿ ಸಿಗೋ ಟಚಿಂಗ್ ಎಂಜಾಯ್ ಮಾಡೋದು ಬಿಟ್ಬಿಟ್ಟು ಶೇಮ್ಲೆಸ್ ಫೆಲೋ ಅಂತೆ. ಈ ಹುಡುಗಿಯರು ಯಾವಾಗ ಬಲ್ತ್ಕೋತಾರೋ ಏನೋ. ಬಿಪಿ ಲೋ ಬಿಪಿ ಬಿಪಿ ಓಯ್ ಎದ್ದೇಳೋ. ಏನಾಯ್ತು? ಝೋಂಬಿ ಝೋಂಬಿ ಎಲ್ಲೋ? ಜಾಂಬೀಸ್ ಅಂದ್ರೆ ನಿಂಗೆ ಯಾಕೋ ಅಷ್ಟೊಂದು ಭಯ? ಇಲ್ಲಿ ಯಾವ ಜಾಂಬಿನೂ ಇಲ್ಲ. ಅದು ಬರ್ತಿರೋದು ಕಂಪ್ಯೂಟರಲ್ಲಿ ಕಣ. ಎದ್ದೇಳು ಮೇಲೆ ಕೂತ್ಕೋ. ಓ ಬಿ ಪಿ, ಬರೀ ವಿಡಿಯೋನಲ್ಲೇ ಜಾಂಬಿ ನೋಡಿ ಇಷ್ಟೊಂದು ಭಯ ಪಡ್ತೀಯಲ್ಲ. ಇನ್ ರಿಯಲ್ ಜಾಂಬಿ ಬಂದ್ರೆ ಅದು ಸಾಯಿಸಕ್ಕೂ ಮುಂಚೆ ಭಯಕ್ಕೆ ಸತ್ತೋಗ್ಬಿಡ್ತೀಯ. ಅಪ್ಪ ತಂದೆ, ಕಾಣ್ತಿರೋ ನಿನ್ನ ಸರ್ವಾಂಗಗಳಿಗೆ ಸಾಷ್ಟಾಂಗ ನಮಸ್ಕಾರ. ನಾನಿದ್ದಾಗ ಇಂಥ ದರಿದ್ರ ಜಾಬೀಸ್ ವಿಡಿಯೋ ನೋಡ್ಬೇಡ ಕೊಡೋ. ಯಾಕೋ? ಲವ್, ನಾನು ಮಲಗಿರ್ಬೇಕಾದ್ರೆ ಕನ್ಸಲ್ಲಿ ಬಂದು ನನ್ನ ಸಾಯಿಸಕ್ಕೆ ಟ್ರೈ ಮಾಡಿ ತಕಣೋ. ಡೈಲಿ ಪ್ಯಾಂಟ್ ವಾಶ್ ಮಾಡೋಕ್ಕಾಗದೆ ನೈಟ್ ಪ್ಯಾಂಟ್ ಹಾಕದೆ ಬಿಟ್ಬಿಟ್ಟಿದ್ದೀನಿ ಕಣೋ. ಅಷ್ಟು ನೀರು ನವರಂಧ್ರಗಳಲ್ಲೂ ಕಿತ್ಕೊಂಡ್ಬರುತ್ತೆ ಕಣೋ. ಅಪ್ಪ ನಿಂಗೆ ನಗು ಬರುತ್ತೆ ಕಣೋ. ಆ ಜಾಂಬೀಸ್ ನನ್ನ ಹಾರ್ಟ್ ಕಿತ್ಕೊಂಡು ಒಳ್ಳೆ ಗೋಲಿ ಗೋಲಿ ಆಡ್ದಂಗೆ ಆಡುತ್ತೆ ಗೊತ್ತಾ. ಹಾಯ್ ನಿಶಾ. 5 o'clock ರೆಸ್ಟೋರೆಂಟ್. ಓಕೆ, ಸಿ ಯು ದೇರ್, ಬಾಯ್. ಮಗ, ಯಾರು ನನ್ನ ನಿಶಾನಾ? ನಿಶಾನೇ, ಆದರೆ ನಿನ್ನ ನಿಶಾ ಅಲ್ಲ. ಜಲಸ್ ನಿನಗೆ. ಏನಂದ್ಲು? ನನ್ನ ಗಟ್ಟಿಯಾಗಿ ಹಗ್ ಮಾಡಿಕೊಂಡು ಲೈಟಾಗಿ ವೈನ್ ತಗೊಂಡು ಲಿಪ್ ಲಾಕ್ ಮಾಡಿ ನೈಟಲ್ಲಿ ನನ್ನ ಜೊತೆ ಫೈಟ್ ಮಾಡೋಕೆ ಆಸೆ ಆಗಿದೆಯಂತೆ. ಏನೋ? ಮತ್ತಿನ್ನೇನೋ, ಕಾಫಿ ಕುಡಿಯೋಕೆ ಕರೆದಿದ್ದಾಳೆ ಅಷ್ಟೇ. ಮಗ ನಾನು ಬರ್ತೀನಿ ಕಣ. ಲೋ ನಾನು ಬರ್ತೀನಿ ಕಣ. ಅವಳು ನನ್ನನ್ನು ಮಾತ್ರ ಕರೆದಿರೋದು. ಬಿಲ್ ನಾನೇ ಪೇ ಮಾಡ್ತೀನಿ. ಓಕೆ. ಅಯ್ಯೋ, ಫ್ರೆಂಡ್ ಅಂದರೆ ನೀನೇ ಕಣ. ನಾನು ನಿಶ್ಚಯ ಮದುವೆ ಆದಮೇಲೆ ನಮ್ಮ ಊಟ 3ನೇ ಮಗುಗೆ ನಿನ್ನ ಹೆಸರು ಇಡ್ತೀನಿ, ಜಾಂಬಿ ಅಂತ. ಕನಸು ಕಾಣ್ಬೇಡ, ಮುಚ್ಕೊಂಡಿರು. ಹಾಯ್ ನಿಶಾ, 5 o'clock? ಶ್ಯೂರ್, ಬರ್ತೀನಿ. Hi Nisha. Oh, 5 o'clock, huh? Okay, I will be there. Okay, bye. तुझे देखा तो ये जाना सनम, प्यार होता है दीवाना सनम, अब यहाँ से कहाँ जाएं हम, तेरी बाहों में मर जाएं हम. ನಡಿಯೋ, ಯಾವಾಗಲೂ ಇದಾಯ್ತು. ಸರಿ, ಆಮೇಲೆ ಮಾಡ್ತೀನಿ. ಹಾಯ್ ನಿಶಾ. ಹಾಯ್ ಜಾಂಬಿ. ಹಾಯ್. ಏನ್ ನಿಶಾ, ಅರ್ಜೆಂಟಾಗಿ ಮೀಟ್ ಮಾಡು ಅಂದೆ. ಏನು ವಿಷಯ? ಮದುವೆ ಏನಾದರೂ ಫಿಕ್ಸ್ ಆಗಿದೆಯಾ? ಸ್ಟಾಪ್ ಇಟ್ ಯಾರ್. ಮದುವೆ ಮಾಡ್ಕೊಂಡು ಒಂದೇ ಮೂತಿನ ದಿನಾಗ್ಲೂ ನೋಡ್ಕೊಂಡು ಒಂದೇ ಬೆಡ್ನ ಶೇರ್ ಮಾಡ್ಕೊಂಡು ತಾಳಿ ಅನ್ನೋ ಚೈನ್ನ ಜೂಲಿ ನಾಯಿ ತರ ಕತ್ತಗೆ ಹಾಕೊಂಡು ಕಂಫರ್ಟ್ ಇಲ್ದಿರೋ ಸೀರೆ, ಸ್ಯಾಟಿಸ್ಫ್ಯಾಕ್ಷನ್ ಇಲ್ದಿರೋ ಸಂಸಾರ, ಕಮಾಂಡಿಂಗ್ ಆಫೀಸರ್ ತರ ಅತ್ತೆ ಮಾವ. ಓ ಗಾಡ್, ಇದು ಒಂದು ಲೈಫಾ? ನಾನೇನಿದ್ರು ಬಿಗ್ ಶಾರ್ಟ್ ಜೊತೆ ಲಿವ್ ಇನ್ ರಿಲೇಶನ್ಶಿಪ್ ಮಾಡಿ ಪಬ್ಬು ಪಾರ್ಟಿ ಕ್ಲಬ್ ಅಂತ ಆರಾಮಾಗಿ ಪಾರ್ಟಿ ಮಾಡ್ಕೊಂಡು ಅಲ್ಪ ಸ್ವಲ್ಪ ಆಸ್ತಿ ಮಾಡ್ಕೊಂಡು ಜಾಲಿಯಾಗಿ ಕೈ ತೊಳ್ಕೊಂಡ್ಬಿಡೋಣ ಅಂತಿದ್ದೀನಿ ನಾನು. ಮತ್ತೆ ಮಕ್ಕಳು? ಈಕ್ಸ್. ನೈಸ್ ಥಾಟ್ಸ್. ಮತ್ತೆ ಇನ್ನೇನು ವಿಷಯ? ಇರು, ಐಶಾನಿಗೂ ಮಾನಿಂಗೂ ಹೇಳಿದ್ದೀನಿ, ಅವರು ಬರಲಿ. ಓಕೆನಾ?
ಹಾಯ್. ಸಾರಿ ಲೇಟ್ ಆಯ್ತು. ಸೊ ಎವ್ರಿವನ್ಸ್ ಕಮ್. ಅಬ್ಬಾ ಆಫ್ಟರ್ ಲಾಂಗ್ ಟೈಮ್ ನಾವೆಲ್ಲ ಮೀಟ್ ಮಾಡ್ತಾ ಇದೀವಿ. ಐ ಆಮ್ ಸೋ ಹ್ಯಾಪಿ. ಸಡನ್ ಆಗಿ ಕಾಲ್ ಮಾಡಿ ಮೀಟ್ ಮಾಡೋಣ ಅಂದ್ಯಲ್ಲ, ಏನ್ ವಿಷಯ ನಿಶಾ? ಏನ್ ಗೊತ್ತಾ, ಸ್ವಾತಿ ಫೋನ್ ಮಾಡಿದ್ಲು. ಈ ಸಂಡೇ ಅವಳ ವೆಡ್ಡಿಂಗ್ ಆನಿವರ್ಸರಿ ಅಂತೆ. ಮದ್ವೆಗಂತೂ ಯಾರೂ ಬರ್ಲಿಲ್ಲ. ವೆಡ್ಡಿಂಗ್ ಆನಿವರ್ಸರಿ ಮಿಸ್ ಮಾಡಿದ್ರೆ ಲೈಫ್ ಅಲ್ಲಿ ಮಾತಾಡ್ಸಲ್ವಂತೆ. ಸೊ ನಾವ್ ನಾಳೆನೆ ಹೊರಡ್ಬೇಕು. ಆರ್ಡರ್ ಮಾಡ್ಬಿಟ್ಟಿದ್ದಾಳೆ. ವರ್ಕ್ ಪ್ರೆಷರ್ನಲ್ಲಿ ಮದುವೆಗಂತೂ ಹೋಗೋಕ್ಕಾಗಿಲ್ಲ. ಹಾಳಾದ ಟ್ರಾಫಿಕ್ ನೋಡಿ ನೋಡಿ ನಂಗೂ ಬೋರ್ ಆಗಿದೆ. ಟ್ರಿಪ್ ಆದಂಗಾಗತ್ತೆ, ಸ್ವಾತಿ ನೋಡ್ದಂಗೂ ಆಗತ್ತೆ, ಮೈಂಡು ರಿಲ್ಯಾಕ್ಸ್ ಆಗತ್ತೆ. ಐ ಆಮ್ ರೆಡಿ ಗೈಸ್. ಹೇಗೋ ನಾಳೆ ನಾಡಿದ್ದು ವೀಕ್ ಆಫ್. ನಾನು ಔಟಿಂಗ್ ಹೋಗಿ ತುಂಬಾ ದಿನ ಆಯ್ತು. ಐ ಆಮ್ ರೆಡಿ. ಯಪ್ಪ ಈ ಬಿಸಿ ಸ್ಕೆಡ್ಯೂಲ್ ಅಲ್ಲಿ ನಂಗಂತೂ ತುಂಬಾ ತಲೆ ಕೆಟ್ಟು ಹೋಗಿತ್ತು. ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಪ್ಪ. ಎ ಬಿ ಪಿ, ನಿನ್ ಕಿತ್ತೋಗಿರೋ ಫೇಸ್ ಅಲ್ಲಿ ಯಾಕೋ ಈ ಬತ್ತೋಗಿರೋ ರಿಯಾಕ್ಷನು? ನೀನ್ ಬರ್ತಾ ಇದೆಯಾ ತಾನೆ? ನಾನು ಎಲ್ಗೂ ಬರ್ತಾ ಇಲ್ಲ. ಸರಿ ಹೋಗು. ಅವ್ನು ಯಾವ ಹಂಗೆ ಕಣೆ. ಏನಂತೆ ಏನಾಯ್ತು ಅವ್ನು? ನಿಮ್ಗೆ? ಏನೋ ಒಂದು ಪ್ರಾಬ್ಲಮ್. ಇರು ಕೇಳ್ಕೊಂಬರ್ತೀನಿ. ಲೋ ಬಿ ಪಿ, ಏನಾಯ್ತು? ಯಾಕೋ ಬರಲ್ಲ ಅಂತ್ಯಾ? ಏಯ್ ಮಗ, ನಾನು ಎಲ್ಲೂ ಬರಲ್ಲ ಕಣೋ. ನೀನೆಂಥ ಆಪರ್ಚುನಿಟಿ ಮಿಸ್ ಮಾಡ್ಕೊತಿದ್ಯಾ ಗೊತ್ತಾ? ನಾವಿಬ್ಬರೇ ಹುಡುಗರು, ಮೂರು ಹುಡುಗಿರು, ಲಾಂಗ್ ಡ್ರೈವ್, ನೈಟ್ ಪಾರ್ಟಿ, ಡ್ರಿಂಕ್ಸು, ಡಾನ್ಸು, ಹಗ್ಗು, ಕಿಸ್ಸು. ಯೋಚನೆ ಮಾಡು, ನಿನ್ನ ನಿಶಾ ಬೇರೆ ಜೊತೆಗಿರ್ತಾಳೆ. ನಡಿಗರು ಹೋಗೋಣ. ಬಾ ಮಜಾ ಉಡಾಯಿಸೋಣ ಬಾ. ನಡಿ 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 ನಡಿ. ಓಕೆ, ಬೆಳಗ್ಗೆ ಶಾರ್ಪ್ 8 o'clock ಎಲ್ಲರೂ ರೆಡಿ ಆಗಿರ್ಬೇಕು. ಓಕೆನಾ? ಓಕೆ. Yo, what's up? ಸ್ಟೈಲು ಜಾಲಿ ರೈಡು ಕ್ರೇಜಿ ವೇಲಿ ಸುತ್ತೋಣ ಬಲ್ದು ವೈಡು. ಸ್ಟೈಲು ಜಾಲಿ ರೈಡು ಈಸಿ ವೇಲಿ ಸಿಕ್ಕೋ ನಮ್ ಲೈಫೇ ವೈಡು. ಬಿಂದಾಸ್ ಲೈಫ್ ನೋಡೋಕೆ ಇನ್ನೇನ್ ಬೇಕು, ಮತ್ತಿನ್ನೇನ್ ಬೇಕು, ನಮ್ಗಿಷ್ಟೇ ಸಾಕು. ನೈಟಲಿ ಕೇಳದೆ ಖುಷಿಯ ಚಾಲಿ. ಮೊದಲು ಹೋಗೋ ಲೈಫಿಗೆ ರೂಲು ಯಾಕೆ ಇಲ್ಲಿಗೆ? ಟೆಂಟಲ್ಲಿ ಫಿಲ್ಮ್ ಒಂದು, ಕಣ್ಣಲ್ಲಿ ಮಿಂಚಂದು. ಸ್ಟೈಲು ಜಾಲಿ ರೈಡು ಕ್ರೇಜಿ ವೇಲಿ ಸುತ್ತೋಣ ಬಲ್ದು ವೈಡು. ಸ್ಟೈಲು ಜಾಲಿ ರೈಡು ಈಸಿ ವೇಲಿ ಸಿಕ್ಕೋ ನಮ್ ಲೈಫೇ ವೈಡು. ನಾಳಿನ ಚಿಂತೆ ಹೀಟಲಿ, ಇಂದಿನ ಜನರ ರ್ಯಾಲಿ, ಖಾಲಿ ಕೂತ ಕೈಗೆ ಒಂದು ಚುಂಬೆ ಲಾಸ್ಟಿಗೆ. ವೀಕೆಲ್ಲ ಬೋರಿಂಗು, ವೀಕೆಂಡ್ ಥ್ರಿಲ್ಲಿಂಗು. ಸ್ಟೈಲು ಜಾಲಿ ರೈಡು ಕ್ರೇಜಿ ವೇಲಿ ಸುತ್ತೋಣ ಬಲ್ದು ವೈಡು. ಸ್ಟೈಲು ಜಾಲಿ ರೈಡು ಈಸಿ ವೇಲಿ ಸಿಕ್ಕೋ ನಮ್ ಲೈಫೇ ವೈಡು. ಬಿಂದಾಸ್ ಲೈಫ್ ನೋಡೋಕೆ ಇನ್ನೇನ್ ಬೇಕು, ಮತ್ತಿನ್ನೇನ್ ಬೇಕು, ನಮ್ಗಿಷ್ಟೇ ಸಾಕು. ಹಲೋ ಮಹಿ, ನಾನು ನನ್ನ ಫ್ಯಾಮಿಲಿ ಜೊತೆ ಟ್ರಿಪ್ಗೆ ಹೋಗ್ತಿದ್ದೀನಿ.
ಅರ್ಜೆಂಟಲ್ಲಿ ನಿಂಗೆ ಇನ್ಫಾರ್ಮ್ ಮಾಡೋಕ್ಕಾಗಲಿಲ್ಲ. ಐ ಆಮ್ ಸೋ ಸಾರಿ. ಮಂಡೇ ಮೀಟ್ ಮಾಡ್ತೀನಿ ಕಣೋ. ಐ ಲವ್ ಯು ಕಣೋ. ಗ್ಯಾಪ್ ಸಿಕ್ತಾಗೆಲ್ಲ ನಿಂಗೆ ಮೆಸೇಜ್ ಮಾಡ್ತೀನಿ. ಓಕೆ, ಲವ್ ಯು, ಟೇಕ್ ಕೇರ್, ಬಾಯ್. ಏ ಮಾನ್ಯ, ಹೂಸ್ ದಟ್ ಯೋರ್ ಬಾಯ್ ಫ್ರೆಂಡಾ? ಸದ್ಯಕ್ ಬಾಯ್ ಫ್ರೆಂಡೇ, ಯಾವಾಗ ಬಾಯ್ ಫ್ರೆಂಡ್ ಆಗ್ತಾನೋ ಗೊತ್ತಿಲ್ಲ. ಓಹೋ, ಎಲ್ ತಗ್ಲಾಕೊಂಡ? ಅಯ್ಯೋ, ಫೇಸ್ಬುಕ್ ಅಲ್ಲಿ ಕಣೆ. ದಿನಾಗ್ಲೂ 1000 ಮೆಸೇಜ್ ಕಳಿಸ್ತಾ ಇದ್ದ. ನೋಡೋಕು ಸ್ವಲ್ಪ ಹ್ಯಾಂಡ್ಸಮ್ ಆಗೂ ಇದ್ದ. ಏನೋ ಡೈಲಿ ಖರ್ಚಿಗಾಗತ್ತಲ್ಲ ಅಂತ ಫ್ರೆಂಡ್ಶಿಪ್ ಮಾಡ್ಕೊಂಡೆ. ಆದ್ರೆ ಇವಾಗ ನೋಡಿದ್ರೆ ಲವ್ ಮಾಡ್ತಿದ್ದಾನೆ. ಏನೋ ಡೈಲಿ ಖರ್ಚ್ಕಾ ಭಾರಿ ಇದ್ದೀರಾ. ಇನ್ನೂ ಟಿಫಿನ್ ಅಲ್ಲೇ ಇದ್ದೀರಾ ಅಥವಾ ಊಟ ಗೀಟ ಮಾಡ್ತಾ ಇದ್ದೀರಾ? ಅಯ್ಯೋ, ಅವನೊಬ್ಬ ದೊಡ್ಡ ಗೂಚಿ ಕಣ್ರೆ. ಒಂದಿನ ಏನಾಯ್ತು ಗೊತ್ತಾ, ನಮ್ಮ ಮನೇಲಿ ಯಾರೂ ಇರ್ಲಿಲ್ಲ. ಅದೇ ಟೈಮಲ್ಲಿ ಮನೆಗ್ ಬರಲ್ಲ ಅಂತ ಫೋನ್ ಮಾಡ್ದ. ನಾನು ಬಾ ಅಂತಂದೆ. ಹಾಗೆ ಅವ್ನ್ ಮನೆಗ್ ಬಂದ. ನಾನು ಅವನನ್ನ ಕರ್ಕೊಂಡು ಹೋಗಿ ರೂಮ್ ಲಾಕ್ ಮಾಡಿ ಗಟ್ಟಿಯಾಗಿ ಹಗ್ ಮಾಡ್ಕೊಂಡು ಕಿಸ್ ಮಾಡ್ತಾ ಹಾಗೆ ಬೆಡ್ ಮೇಲೆ ಹೋದ್ವಿ. ಇನ್ನೇನ್ ಎಲ್ಲ ಆಗ್ಬೇಕು ಅನ್ನೋಷ್ಟ್ರಲ್ಲಿ ಸಡನ್ ಆಗಿ ಅವನು, ಅಪ್ಪಿ ಪ್ಲೀಸ್ ಮದ್ವೆ ಆಗೋವರೆಗೂ ಇದೆಲ್ಲ ಬೇಡ, ಕಂಟ್ರೋಲಲ್ಲಿರೋಣ ಅಂತ ಹೇಳಿ ಎದ್ದು ಹೊರಟೋದ. ಅಂತ ಕಮರ್ಡಿಸ್ ಗಮಾರ ಅವನು. ಓ ಜಾನ್ ಮುಂದುವರ್ದಿದ್ದೀರಾ. ಸ್ವಲ್ಪ ಯಾಮಾರಿದ್ರು ಮುಂದೆ ಬರ್ಸ್ಬಿಡ್ತೀರಲ್ಲ. ನಿಮ್ಮನ್ ಕಟ್ಕೊಂಡನು ಸಂಸಾರ ಮಾಡಲ್ಲ, ಅವನೇ ಸಂಹಾರ ಮಾಡ್ಕೊಂಡ್ಬಿಡ್ತಾನೆ. ಲವ್ ಜಾಂಬಿ, ಇನ್ನು ಆ ಪಾಯಿಂಟ್ ರೀಚ್ ಆಗಕ್ಕೆ ಎಷ್ಟೊತ್ತಾಗುತ್ತಾ? ಇನ್ನೂ 4 to 5 hours ಆಗತ್ತೆ ಕಣೋ. 4 to 5 hours. ಗಾಡಿ ಸೈಡ್ ಹಾಕಮ್ಮ. ಯಾಕೋ? ನೀನ್ ಹಾಕ್ ಗುರು, ನಾನು ಹೇಳ್ತೀನಿ. ಯಾಕೋ ಗಾಡಿ ನಿಲ್ಸಕ್ ಹೇಳ್ದೆ? ನೀನ್ ನಿಲ್ಸು ಗುರು, ನಾನು ಹೇಳ್ತೀನಿ. ಯಪ್ಪ ಲವ್ ಮಗ, ಸುಸ್ಸು ಮಾಡಕೋ. ಏನೋ ಸುಸ್ಸು ಮಾಡಕ? ಅದನ್ನ ಯಾಕೆ ಕಿವಿಲ್ ಹೇಳ್ತಾ ಇದೀಯಾ? ನೀವೆಲ್ಲ ಹುಡುಗಿರ ಇದ್ರಲ್ಲ, ಅದಕ್ಕೆ ಓಪನ್ ಆಗಿ ಹೇಳಕ್ಕಾಗಿಲ್ಲ. ಓಹೋ, ಹುಡ್ಗಿರಿದ್ರೆ ನಿನ್ ಸುಸ್ಸು ಆಚೆ ಬರಲ್ವಾ? ಇವ್ರಿಗೂ ಏನ್ ಡೀಸೆನ್ಸಿ ಕಲ್ಸಿದ್ಯೋ ನೀನು? ಅಯ್ಯೋ ನನ್ನ ಅಜ್ಜಿ. ಏ ಇರೋ, ನಾನು ಬರ್ತೀನಿ. ಇವಾಗಲೇ ತಗೊಳ್ಳೆ. ಥ್ಯಾಂಕ್ ಯು. ಏ ಅಲ್ಲಿ ನೋಡು. ಇರಿಟೇಷನ್ ಮಾಡ್ತಾವಪ್ಪ. ಏನ್ ಹುಡುಗಿರೋ ಏನೋ, ನಾಚಿಕೆ ಮಾನ ಮರ್ಯಾದಿಲ್ದಂಗೆ ಮಾತಾಡ್ತವೆ. ಅದಕ್ಕೆ ನಮ್ಮ ಹುಡುಗರೆಲ್ಲ ಹಾಳಾಗೋಗಿರೋದು. ಇದು ಒಳ್ಳೆ ಜಾಗ, ಯಾರೂ ಇಲ್ಲ ಇಲ್ಲಿ. ಇಂಥ ಆನಂದ ನಾ ತಾಳಲಾರೆ. ಯಾರಿಲ್ಲ. ಏನೇ ಆಯ್ತು? ಚಿಡ್ದಿರ್ಬೇಕು. ಏ ಬೇಗ ಬಾ. ಅಯ್ಯೋ ಬಿಪಿ, ಗಾಡಿ ಸ್ಟಾರ್ಟ್ ಮಾಡು. ಲೋ ಬಿಪಿ, ಯಾಕೋ ಇಷ್ಟೊಂದು ಭಯಪಡ್ತಿದ್ಯಾ? ಏನಾಯ್ತು? ಭಯ ಪಡ್ದೆ. ಇನ್ನೇನ್ ದೇವದ ಮುಂದೆ ಭರತನಾಟ್ಯ ಮಾಡಕ್ಕಾಗತ್ತಾ? ಮುಚ್ಕೊಂಡು ಏನಾಯ್ತು ಅಂತ ಮೊದಲು ಬಗಳು. ನಾನು ಸುಸು ಮಾಡಕ್ ಹೋಗಿದ್ದಾಗ ಅಲ್ಲಿ ಸಮಾಧಿಯಿಂದ ಒಂದು ಸಾಂಬಿದವ ಎದ್ದು ಬಂದು ಚಾಕು ತಗೊಂಡು ನನ್ನ ಚುಚ್ಚಕ್ ಬಂತು. ನಾನು ಎದ್ನೋ ಬಿದ್ದು ಅಂತ ಓಡ್ ಬಂದ್ಬಿಟ್ಟೆ. ಫಸ್ಟ್ ಹೋಗು, ಅದು ಇನ್ನೂ ನನ್ನ ಫಾಲೋ ಮಾಡ್ಕೊಂಡ್ ಬರ್ತೈತೆ. ಎಲ್ಲೋ ಏನು ಕಾಣಿಸ್ತಾನೆ ಇಲ್ಲ. ಏಯ್, ನೀನ್ ಕಿತ್ತೋಗಿರೋ ಕೂಲಿಂಗ್ ಗ್ಲಾಸ್ ತೆಗೆದು ನೋಡು. ಓಡ್ಬರ್ತಿಲ್ಲ. ಲೋ, ಮೊದ್ಲು ನಿನ್ ಗೂಬೆ ಕಣ್ಣನ್ನ ಬಿಟ್ಟು ಸರಿಯಾಗಿ ನೋಡು. ಹಿಂದೆ ಯಾರು ಬರ್ತಾ ಇಲ್ಲ. ಏನ್ ಮಾಡ್ತೀವ? ನಿಧಾನಕ್ಕೆ
ಕುಡಿಯೋ BP ಸಿಂಗಲ್ ಶಾಟ್ ಅಲ್ಲಿ ಇಷ್ಟೊಂದು ರಾ ಕುಡಿದ್ರೆ ಲಿವರ್ ಎಲ್ಲ ಬರ್ನ್ ಆಗ್ಬಿಟ್ಟು ಪವರು ಆಫ್ ಆಗ್ಬಿಡುತ್ತೆ. ಏನಾದ್ರೂ ಆಗ್ಲಿ ನನ್ ಮಗನ್ ಜಾಂಬೀಸ್ ಏನಾದ್ರೂ ಬಂದು ಹಂಗೆ ಸಿಗದಾಕ್ಬಿಡಲ್ವಾ? ಸರಿ ಸರಿ, ಅಲ್ಲಿ ಯಾರೋ ಹೋಗ್ತಿದ್ದಾರೆ, ಮೊದ್ಲು ಹೋಗಿ ಅವ್ರ ಹತ್ರ ಚಂದ್ರಪುರಕ್ಕೆ ಹೆಂಗ್ ಹೋಗ್ಬೇಕಂತ ಕೇಳು. ಲವ್, ನಾನು ಕುಡ್ದಾಗ ಸಣ್ಣ ಪುಟ್ಟ ಕೆಲಸ ಹೇಳ್ಬೇಡತ್ತೆ, ಎಷ್ಟೊತ್ತು ಹೇಳಿಲ್ಲ ನಿಂಗೆ. ನೋಡು, ರೂಟ್ ಪ್ಯಾಪ್ ಹಾಕೊಂಡು ಹೋಯ್ತಾ ಇರೋ. ಸಿಗ್ನಲ್ ಸಿಗ್ತಿಲ್ಲಪ್ಪ, ಅದಕ್ಕೆ ಹೇಳಿದ್ದು. ಬೇಡ ಕಣೋ, ಆಲ್ಗೋ, ಇವನಿಗೆ ಭಯ ಅನ್ಸುತ್ತೆ. ಬಾಡಿ ಒಳಗಡೆ ಎಣ್ಣೆ ಹೋಗೋರ್ಗು ಮಾತ್ರ ನಮಗ್ ಭಯ, ಹೋದ್ಮೇಲೆ ಬೈಕಿಗೆ ನಮಗ್ ಕಂಡ್ರೆ ಭಯ. ಜಸ್ಟ್ ಅಬ್ರಿಟಿ ಗೋಗಾಗ್ ಬಂದ್ಬಿಡ್ತೀನಿ. ಹಲೋ ಹಲೋ, ಎಕ್ಸ್ಕ್ಯೂಸ್ ಮೀ. ಹಲೋ ಹಲೋ, ಎಕ್ಸ್ಕ್ಯೂಸ್ ಮೀ. ಹಲೋ, ಎಕ್ಸ್ಕ್ಯೂಸ್ ಮೀ. ನನ್ನ ಮಗಳ ಸರಿಯಾದ ಟೈಮ್ಗೆ ಸರಿಯಾಗಿ ಸಿಕ್ಕಿದ್ಯಲ್ಲ. ನನ್ನ ಮಗಳ ನನಗೆ ಸಸ ಬರ್ತೀಯಾ? ನಮ್ಮ ಹುಡುಗಿರ ಮುಂದೆ ನನಗೆ ಭಯ ಇಕ್ಸಿ ಅವಮಾನ ಮಾಡ್ತೀಯ ನನ್ನ ಮಗನೇ. ಜಾಂಬಿ ತಗ ನನ್ನ ಮಗನೇ. ಬಂದ್ರೆ ಅಡ್ರೆಸ್ ಕೇಳ್ಕೊಂಡ್ ಬರೋ ಅಂದ್ರೆ ಅವ್ರಿಗೆ ಹೊಡಿಯಕ್ ಹೋಗ್ತೀಯ? ಯಾವನಿವನು? ಕೂತ್ಕೊಳ್ಳೋ, ಸಾಯಿಸ್ಬಿಡ್ಬೇಕು ನಿನ್ನ. ಲೋ BP, ನಿನಗೆ ಕುಡಿದ್ರೆ ಕಂಟ್ರೋಲ್ ತಪ್ಪುತ್ತೆ ಅಂತ ಗೊತ್ತಿತ್ತು, ಆದ್ರೆ ತಿಕ್ ಹಿಡಿಯತ್ತೆ ಅಂತ ಗೊತ್ತಿರ್ಲಿಲ್ಲ. ಬರಲ್ಲ ಅಂದ, ಅಲ್ಲೇ ಬಿಟ್ಟು ಬಂದಿದ್ರೆ ಚೆನ್ನಾಗಿರ್ತಿತ್ತು. ಲೋ, ಅವನೇನೋ ಮಾಡ್ದ, ಅವ್ನ್ಗೆ ಯಾಕೋ ಹಾಗೆ ಹೊಡ್ದೆ? ಆ ಊರವ್ರೇನಾದ್ರು ಬಂದಿದ್ರೆ ಯಾಕಿಳಿತಿದ್ರು ನಿಂಗೆ? ಏನೆಲ್ಲ ಸೇರ್ಕೊಂಡು ನನಗೆ ಕಿಡಿತಾ ಇದ್ದೀರಾ? ಅವ್ರು ಯಾರು ಗೊತ್ತಾ? ಜೋಂಬಿ. ನನಗೆ ಸಸ ಬರ್ತಾನೆ, ಸುಮ್ನೆ ಬಿಟ್ಬಿಡ್ತಾರ? ಸರಿಯಾಗಿ ಕೊಟ್ಟಿದ್ದೀರಿ. ಝೋಂಬಿ ಬರೀ ಇದೇ ಆಯ್ತು. ಈ ನನ್ ಮಗ ಸತ್ರೆ ಪಕ್ಕ ಝೋಂಬಿ ಕೈಲೇ ಸಾಯೋದು. ಹಿಂದೆ ಮುಂದೆ ಕುಯ್ದಕ್ಕೆ ಸಾಯಿಸುತ್ತೆ. ಸಾಯಿಸ್ಬಿಡುತ್ತಂತೆ. ಲೇ ಬರ್ಲಿ ಕಡೆ, ಅದ ನಾನು ನೋಡೇ ಬಿಡ್ತೇನೆ. ಅಲ್ಲಿವರೆಗೂ ಕಲ್ಲೊಬ್ಬರು ತಿಂತಾಡ್ತಾರೆ. ಇದು ಯಾವ್ದೋ ಡೆಡ್ ಎಂಡ್ ಬಂತಲ್ಲ. ನಾವ್ ರಾಂಗ್ ರೋಡ್ ಬಂದ್ಬಿಟ್ಟಿದೀವಿ. ಎಲ್ಲ ಈ BP ನನ್ ಮಗನಿಂದನೇ. ಸರಿ, ಊಟ ಅಂತ ತಗೋ. ಯಾರ್ದಮ್ಮ ಮೆಸೇಜು? ಫೇಸ್ ಫುಲ್ ಗ್ಲೋ ಆಗ್ಬಿಡ್ತು. ಮಹಿದಾ? ಮಹಿದೆ ಅಂತದ್ ಏನೇ ಇದೆ ಆ ಮೆಸೇಜ್ ಅಲ್ಲಿ? ಕವಿತೆ ಕಳ್ಸಿದಾನೆ, ಓನಾಗ್ ಬರ್ದಿರೋದಂತೆ. ಹೌದಾ? ನಮಗೂ ಓದ್ಬಿಟ್ಟು ಹೇಳು, ಸ್ವಲ್ಪ ಚೇಂಜ್ ಓವರ್ ಆದ್ರೂ ಸಿಗುತ್ತೆ. ನಿನ್ನ ನೆನಪಲ್ಲಿ ನಡೆದು ಬರುತ್ತಿರುವಾಗ ಸೋನೆ ಮಳೆ ಬಂದರೂ ಅರಿವಿಲ್ಲದೆ ನೆನೆದು ಮನೆಗೆ ಬಂದಾಗ ಅಮ್ಮ ಬೈದಾಗ ಅರಿವಾದದ್ದು ಕೈಯಲ್ಲಿ ಛತ್ರಿ ಇತ್ತೆಂದು. ಮುಚ್ಕೊಂಡ್ ಕೂತ್ಕೋ. ಪಿಜ್ಜಾ ಬರ್ಗರ್ಗೆ ಬೀಳ್ತಾ ಇರೋಳು ನಿನ್ ಕಡ್ಲೆ ಬೀಜಕ್ ಬಿದ್ಬಿಡ್ತಾಳ? ಕನೆಕ್ಟೇ ಮಾಡ್ಸಲ್ಲಂತಲ್ಲಪ್ಪ ಇವಳು. ಎಕ್ಸ್ಪೈರ್ ಆಗಿರೋ ಕುಲ್ಫಿನ ಎತ್ಕೊಂಡ್ ಬಾಯಲ್ಲಿ ಇಟ್ಕೊಳಕ್ಕೆ ಅವಳು ನೀನ್ 7ನೇ ಕ್ಲಾಸ್ ಹುಡುಗಿ ಅನ್ಕೊಂಡ? ಕರೆಕ್ಟ್ ಆಗಿ ಹೇಳಿದ್ಲು. ಈ ಜಾಂಬಿ, ವಾಟ್ ಹ್ಯಾಪನ್? ಏನಾಯ್ತು? ಓ ಶಿಟ್. ಏನಾಯ್ತು ಮಗ? ಗಾಡಿ ಪಂಚರ್ ಆಗಿದೆ. ಓ, ಇದೇ ಟೈಮಲ್ಲಿ ಆಗ್ಬೇಕಾ? ಸ್ಟಪ್ನಿ ಗಿಪ್ನಿ ಇಕ್ಕಿದ್ಯಾ? 2 ಇದೆ. ಇಟ್ಟಿರ್ತೀಯ? 2 ಅಲ್ಲ, 4 ಆಗ್ಬೇಕಾದ್ರೂ ಇಟ್ಟಿರ್ತೀಯ. ಆ ಕೆಪಾಸಿಟಿ ನಿಂಗಿದೆ ಅಲ್ವಾ? ಮುಚ್ಕೊಂಡು ಇಳದ್ ಬಾ, ಸ್ಟೆಪ್ನಿ ಚೇಂಜ್ ಮಾಡ್ಬೇಕು. ಬಾಪ ಅಣ್ಣ, ಅದು ಇಟ್ಸ್ ಕೋಲ್ಡ್. ಈ ಗೈಸ್, ನೀವ್ ಪಂಚರ್ ಆಗ್ತಾ ಇರಿ, ನಾವ್ ಒಂದ್ ಸ್ವಲ್ಪ ಆ ಕಡೆ ಹೋಗ್ಬಿಟ್ಟು ಬರ್ತೀವಿ. ನಾನು ಬರ್ಲಾ? ಕೈಯಲ್ಲಿ ಏನಿದೆ?
ಆ, ಕಚ್ಚ ಅಲ್ಲ ಹುಡುಗಿರ ಹೋಗ್ತಿದ್ರಲ್ಲ ನೀವು ದೇವಾಗಿವ ಬಂದ್ರೆ ಗಂಡ ದೇವ ಬಂದ್ರೆ ನಾವೇ ಮೇಂಟೈನ್ ಮಾಡ್ತೀವಿ, ಹೆಣ್ಣು ದೇವ ಬಂದ್ರೆ ನಿನ್ನ ಹತ್ರ ಕಳಿಸ್ತೀವಿ. ಓಕೆನಾ? ಮುಚ್ಕೊಂಡ್ ಪಂಚರ್ ಹಾಕು. ಆ, ಹ್ಮ್. ನಡಿ ಮಾನ್ಯನ್ ಕೇಳೋಣ. ಸರಿ. ಮಾನ್ಯ, ನೀನ್ ಬರ್ತೀಯಾ? ಇಲ್ಲ, ನೀವ್ ಹೋಗ್ ಬನ್ನಿ. ಸರಿ ಬಾ. ಮಾಮು ಮಾಮು ನಿಶಾಗೆ ನನ್ನ ಮೇಲೆ ಜಾಸ್ತಿ ಲವ್ ಆಗ್ಬಿಟ್ಟಿದ್ ಕಣೋ. ಅದಕ್ಕೆ ಬರ್ತಾ ಬರ್ತಾ ನನ್ನ ಹತ್ರ ಜಾಸ್ತಿ ಸಲಿಗೆಯಿಂದ ಮಾತಾಡಕ್ಕೆ ಶುರು ಮಾಡ್ಕೊಂಬಿಟ್ಟವಳು. ಲವ್ BP ಹುಡುಗಿರ ಜೊತೆ ಜಾಸ್ತಿ ಸಲಿಗೆಯಿಂದ ಇರಬಾರ್ದು ಕಣೋ. ಯಾಕೆ? ಜಾಸ್ತಿ ಸಲಿಗೆ ಆದ್ರೆ ಸುಲಿಗೆ ಮಾಡಕ್ ಶುರು ಮಾಡ್ತಾರೆ. ಆಮೇಲೆ ಮರಿಯೋದು ಕಷ್ಟ, ಮುರಿಯೋದು ಕಷ್ಟ. ಅರ್ಥ ಆಯ್ತಾ? ಹೌದಾ? ಏನ್ ಹೌದಾ? ತಗೋ ಟೈಟ್ ಆಗಿ ತಿರುಗ್ಸು. ಹಿಡ್ಕ ಹಿಡ್ಕಳ. ಏಕೆ? ಹಿಡ್ಕಳ. ಏಯ್, ಎಲ್ಲಿಗೂ ಹೋಗ್ತಿದ್ಯಾ? ಟೈಟ್ ಆಗಿ ತಿರ್ಸು ಅಂದಲ್ಲ, ಅದಕ್ಕೆ ಟೈಟ್ ಆಗಿ ಬರೋಣ ಅಂತ. ಗಾಂಚಿಲಿ ಇರಬೇಕು, ಆದ್ರೆ ಟೀ ಗಾಂಚಿಲಿ ಇರಬಾರ್ದು. ಹೀಗೂ ಮಂಡೇನೂ ಹಾಲಿಡೇ ಇದೆ, ಆರಾಮಾಗಿ ಹೋಗೋಣ. ಹೌದಲ್ವಾ? ಹೊರಡೋಣವಾ? ಏ ಮಾನ್ಯ ಎಲ್ಲೋ? ಮನೆ ಇಲ್ವಾ? ನಿಮ್ ಜೊತೆ ಬರ್ಲಿಲ್ವಾ? ಇಲ್ಲಲ್ಲ. ಇಲ್ಲೇ ಎಲ್ಲ ಹೋಗಿರ್ತಾಳೆ. ಬನ್ನಿ, ನೋಡಿ ನೋಡೋಣ. ಬನ್ನಿ. ಮಾನ್ಯ 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 ಏ ಬಂದ್ರು. ಬನ್ನಿ. ಮಾನ್ಯ 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 ಏ ಮಾನ್ಯ 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 ಯಾಕೆ ನಿಂತಿದ್ದಾಳೆ? ಏನಾಯ್ತು ಇವಳಿಗೆ? ಮಾನ್ಯ ಮಾನ್ಯ ಏನಾಯ್ತೆ? ಅದು ಯಾಕೆ ಮಾನ್ಯ? ಏನ್ ಬೆದರ್ಕೊಂಬೆ ತರ ನಿಂತಿದ್ಯಾ? ಅದು ಅದು ಏ ಯಾಕೆ ಹಿಂಗೆ ನಿಂತಿದ್ಯಾ? ಏನಿಲ್ಲ, ನಡೀರಿ ಹೋಗೋಣ. ಮಾನ್ಯ ಇಷ್ಟೊತ್ತು ಯಾಕೋ ಅವಳು ಅಲ್ಲೇ ನಿಂತಿದ್ಲು? ಯಾರಿಗ್ ಗೊತ್ತು. ಆತಪ್ಪ ನಾನು ಸೆಂಟ್ರಲ್ ಕೂರ್ತೀನಿ. ಸೋಂಬಿ ಏನಾದ್ರೂ ಕಾಣಿಸ್ಕೊಂಡ?
ಏನೇ ಆಯ್ತು ಏನಾಯ್ತು ಇವಾಗೇನಾಯ್ತು? ಯಾಕ ಗಾಬರಿಯ ಕಾರಿಂದ ಇಳಿದ್ ಬಂದ್ರಿ? ಯಾರೋ ಲೇಡಿ ಕಾರಿಗೆ ಅಡ್ಡ ಬಂದ್ಲು, ಕಂಟ್ರೋಲ್ ಮಾಡಕ್ಕಾಗದೆ ಗುದ್ಬಿಟ್ಟೆ. ಏನೋ ನಿಜವಾಗ್ಲೂ ಕಣೋ, ಆಕ್ಸಿಡೆಂಟ್ ಆದವ್ರು ಎಲ್ಲಿ ಬಿದ್ದಿದ್ದಾರೆ ಅಂತಾನೆ ಕಾಣ್ತಿಲ್ಲ. ನಾವು ಗುದ್ದಿದ ಫೋರ್ಸಿಗೆ ಇಲ್ಲೇ ಎಲ್ಲೋ ಬಿದ್ದಿರ್ಬೇಕು. ಹುಡ್ಕೋಣ, ನೀವ್ ಆ ಕಡೆ ಹುಡುಕಿ, ನಾವಿಲ್ಲಿ ಹುಡುಕ್ತೀವಿ. ಎಲ್ಲೂ ಕಾಣ್ತಾ ಇಲ್ಲ ಕಣೋ. ಎಲ್ಲೋ ಯಾರು ಕಾಣ್ತಾನೆ ಇಲ್ಲ. ನಿಜವಾಗ್ಲೂ ಅಡ್ಡ ಬಂದ್ರಾ? ಟ್ರಸ್ಟ್ ಮೀ ಐಶು. ಜಾಂಬಿ, ಮೊದಲೇ ರಿಲ್ಯಾಕ್ಸ್ ಆಗೋ. ಸರಿ, ಎಲ್ಲರೂ ಇಲ್ಲಿಂದ ಹೋಗೋಣ, ನಡೀರಿ. ಶಿಟ್, ಒಂದು ಸೆಕೆಂಡಲ್ಲಿ ಏನಾಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಯಾರಾದ್ರೂ ಡ್ರೈವ್ ಮಾಡಿ. ಐ ಕಾಂಟ್ ಡ್ರೈವ್. ಮಗ ತಲೆ ಕೆಡಿಸ್ಕೊಂಬೇಡ ಕಣೋ, ನಾನು ಡ್ರೈವ್ ಮಾಡ್ತೀನಿ. ಏನು ಬೇಕಾಗಿಲ್ಲ. ನಡೆದಿರೋ ಇನ್ಸಿಡೆನ್ಸ್ ಇಂದ ಇವಾಗ್ಲೇ ಅರ್ಧ ಜೀವ ಹೋಗಿದೆ. ನೀನ್ ಡ್ರೈವ್ ಮಾಡಿದ್ರೆ ಏನ್ ಜೀವ ಬಂದ್ಬಿಡುತ್ತಾ? ಇಲ್ಲ, ಉಳ್ದಿರೋ ಅರ್ಧ ಜೀವನೂ ಹೊಟ್ಟೋಗುತ್ತೆ. ಮುಚ್ಕೊಂಡಿರು. ಕೂಲ್ ಯಾರ್, ಐ ವಿಲ್ ಡ್ರೈವ್. ಕಮ್. ಬಾ ಹೋಗೋಣ. ನಡಿ ಮಗ. ಏನಾಯ್ತು? ಅದು ಮಗು, ಮಗುನ. ಏನ್ ಮಗು? ಮಗು ಅದು ಅದೇ ಮಗು. ಏನಿಲ್ಲ, ಪ್ಲೀಸ್ ಯಾರಾದ್ರೂ ಬಂದು ಕಾರ್ ಡ್ರೈವ್ ಮಾಡ್ತೀರಾ? ಎಲ್ರದ್ದು ಇದೇ ಆಯ್ತು. ನಾನೇನೋ RR ಮೂವಿ ನೋಡಿ ಹಾಳಾಗೋಗಿದ್ದೀನಿ ಅಂದ್ರೆ ನಿಮ್ದು ಇದೇ ಕತೆ. ಏಯ್ ಬಾ, ನಾನು ಡ್ರೈವ್ ಮಾಡ್ತೀನಿ. ನನ್ನೇ ಕಾಣುವೆ ಮನದಲ್ಲಿ ತುಂಬಿರುವೆ. ಲವ್ BP, ಸ್ವಲ್ಪ ನಿಧಾನವಾಗಿ ಓಡಿಸೋ. ಲವ್, ಡೋಂಟ್ ವರಿ ಮ್ಯಾನ್. ನಿಮ್ಮನ್ನೆಲ್ಲ ಹೂವ ಕರ್ಕೊಂಡು ಹೋಗ್ತೀನಿ. ಗಟ್ಟಿಯಾಗಿ ಹಿಡ್ಕೊಂಡಿರೋದಲ್ಲ, ಫ್ರೀಯಾಗಿ ಬಿಟ್ಕೊಳ್ಳಿ. ಲೇ BP, ಮುಂದೆ ನೋಡ್ಕೊಂಡು ಗಾಡಿ ಓಡಿಸೋ ಆಯ್ತಾ? ಜೀವ ಇದ್ರೆ ಇಂಥ 100 ಹಾಡು 100 ಹುಡುಗಿರ್ ಹಾಡ್ಬೋದು. ನಾನಿಲ್ದೇ ಇದ್ರು ಯಾವಳೊಬ್ಳು ಬಕ್ರ ಬೀಳ್ತಾಳೆ. ಇಷ್ಟೊತ್ತಲ್ಲ ಅವನು ಕುರಿ ಮೇಸ್ತಾನೇನೋ? ಅದು ನಡು ರಸ್ತೆಯಲ್ಲಿ. ಸ್ವಲ್ಪ ಜ್ಞಾನಲ್ವಾ ನಿಂಗೆ? ಇವಾಗ್ಲೇ ಹೆದರ್ಕೊಂಡು ಸಾಯ್ತಾ ಇದೀವಿ, ಆದ್ರೆ ಇವ್ನು ಬಂದೇರೆ. ನನಗಂತೂ ಜೀವ ಬಾಯಿಗೆ ಬಂದಂಗಿತ್ತು. ಏಯ್, ಯಾವನೋ ಹಳ್ಳಿ ಗುಗ್ಗು ಅನ್ಸುತ್ತೆ. ಬನ್ನಿ ಹೋಗೋಣ. ಬನ್ನಿ. ಲವ್, ನನ್ ಕೈ ಡ್ರೈವ್ ಮಾಡಕ್ಕಾಗಲ್ಲ ಮಗ. ಏಯ್, ನನ್ನ ಬಾಡಿಯಲ್ಲಿರೋ ಪಾರ್ಟ್ಸ್ ಎಲ್ಲ ಗಡಗಡ ಶೇಕ್ ಆಗೋದು ನೋಡ್ತಿದ್ರೆ ಏನೇನು ಉದ್ರೋಗುತ್ತೆ ಅಂತ ಭಯ ಆಗುತ್ತೆ ಕಣೋ. ಈ ಬಾಡಿ ಕಂಟ್ರೋಲ್ ಬರೋಕೆ ಮಿನಿಮಮ್ ಅರ್ಧ ಬಟ್ಲಾದ್ರೂ ಬೇಕು ಕಣೋ. ಸರಿ, ನಾನೇ ಡ್ರೈವ್ ಮಾಡ್ತೀನಿ ಬಾ. ಥ್ಯಾಂಕ್ಸ್ ಮಗ, ಥ್ಯಾಂಕ್ಸ್ ಮಗ. ಏನು ಅಂತ ಗೊತ್ತಿಲ್ಲ. ಇವತ್ತು ಈವ್ನಿಂಗ್ ಇಂದ ಏನಾದ್ರೂ ಒಂದು ಆಗ್ತಾನೆ ಇದೆ. ಹೌದು ಕಣೆ, ಮೋಸ್ಟ್ಲಿ ಈ ರೋಡೇ ಸರಿ ಇಲ್ಲ ಅನ್ಸುತ್ತೆ. ಹೌದು, ಇರ್ಬೋದು ಕಣೆ. ಅದಕ್ಕೆ ಸಂಜೆಯಿಂದ ಈ ರೋಡಲ್ಲಿ ನಮ್ ಕಾರ್ ಒಂದನ್ನ ಬಿಟ್ರೆ ಬೇರೆ ಯಾವ ವೆಹಿಕಲ್ಸ್ ಓಡಾಡ್ತಾನೆ ಇಲ್ಲ. ಜಾಂಬಿ, ಮುಂದೆ ಏನಾದ್ರೂ ಕಾರ್ ಮಾತ್ರ ನಿಲ್ಸ್ಬೇಡ ಕಣೋ. ಚಂದ್ರಾಪುರ ಬರೋವರೆಗೂ ಬ್ರೇಕ್ ಮಾತ್ರ ಹಿಡಿಬೇಡ. ಫಸ್ಟ್ ಆ ಊರಿಗೆ ಹೋಗೋಣ ಕಣೋ. ಅಲ್ಲಿ ಯಾರೋ
ಡ್ರಾಪ್ ಕೇಳ್ತಿರೋ ಹಾಗಿದೆಯಲ್ಲ. ನಿಲ್ಸ್ಬೇಡ. ಮೋಸ್ಟ್ಲಿ ದೆವ್ಗಳೇ ಇರ್ಬೇಕು. ಈಗ ನವರಾತ್ರದಲ್ಲಿ ಬೆವ್ರ ಮಾತ್ರ ಕಿತ್ಕೊಂಡ್ ಬರ್ತಾ ಆಮೇಲೆ ರಕ್ತನ ಕಿತ್ಕೊಂಡ್ ಬರ್ತಾರೆ ಮಾಡ್ಬಿಟ್ರೆ. ಕಾರ್ ಮಾತ್ರ ನಿಲ್ಲಿಸ್ಬೇಕು. ಓಕೆ ನಿಲ್ಸಿ ಪ್ಲೀಸ್ ನಿಲ್ಸಿ. ಹೇ ಆರ್ ಯು ಕ್ರೇಜಿ? ಹೇಳಿದಾನೆ ನಿಲ್ಲಿಸ್ಬೇಡ ಅಂತ. ಸರ್ ಲೋ ಜೋಂಬಿ, ಗ್ಲಾಸ್ ಇಳಿಸ್ಬಿಡ ಕಣೋ. ಹೋಯ್ತಾರೋ, ಭಯ ಆಗ್ತಿದೆ ಕಣೋ. ಪ್ಲೀಸ್ ಕಣೋ, ಗಾಡಿ ಹತ್ತ ಹೋಗೋಣ ಕಣೋ. ಸರ್ ರಿಲ್ಯಾಕ್ಸ್. ಯಾರು ಏನು ಅಂತ ಕೇಳೋಣ. ಸರ್ ಪ್ಲೀಸ್ ಸರ್, ನಮ್ಮ ಕಾರ್ ಕೆಟ್ಟೋಗಿದೆ. ಡ್ರಾಪ್ ಕೇಳೋಣ ಅಂತಂದರೆ ಸಂಜೆಯಿಂದ ಯಾವ ವೆಹಿಕಲ್ ಈ ಕಡೆ ಬಂದಿಲ್ಲ. ಅದು ಅಲ್ಲದೆ ತುಂಬ ಕತ್ಲೆ ಆಗಿಬಿಟ್ಟಿದೆ. ನನ್ನ ಹೆಂಡತಿಗೆ ಬೇರೆ ಹುಷಾರಿಲ್ಲ. ಇಫ್ ಯು ಡೋಂಟ್ ಮೈಂಡ್ ಪ್ಲೀಸ್ ಸ್ವಲ್ಪ ಡ್ರಾಪ್ ಕೊಡ್ತೀರಾ ಸರ್? ಅದೆಲ್ಲ ಆಗಲ್ಲ ಸರ್. ಬರ್ಬೇಕಾದ್ರೆ ಗಾಡಿ ಮತ್ತು ಬಾಡಿ ಕಂಡೀಷನ್ ನೋಡ್ಕೊಂಡ್ ಬರ್ಬೇಕಾಗಿತ್ತು. ಸರ್ ದಯವಿಟ್ಟು ಆಗಲ್ಲ ಅಂತ ಹೇಳ್ಬಿಡಿ ಸರ್. ಮುಂದೆ ದಾರಿಲಿ ಯಾವ್ದಾದ್ರು ಒಂದು ಲಾಡ್ ಸಿಗ್ಬೋದು. ನಮ್ಮನ್ನು ಅಲ್ಲಿವರೆಗಾದ್ರೂ ಡ್ರಾಪ್ ಮಾಡಿ ಸರ್ ಪ್ಲೀಸ್. ಜಾಂಬಿ ನಡೆಯೋ ಹೋಗೋಣ. ಸರ್ ಪ್ಲೀಸ್ ಆಗಲ್ಲ ಅಂತ ಹೇಳ್ಬಿಡಿ ಸರ್. ಸರ್ ದಯವಿಟ್ಟು ಲಾಡ್ಜ್ವರೆಗಾದರೂ ಡ್ರಾಪ್ ಕೊಡಿ ಸರ್ ಪ್ಲೀಸ್. ಸರ್ ಹೆಂಡತಿಗೆ ಹುಷಾರಿಲ್ಲ ಸರ್, ಪ್ಲೀಸ್ ಸರ್. ನಿಮ್ಮ ವೈಫ್ನ ಕರ್ಕೊಂಬನ್ನಿ. ಥ್ಯಾಂಕ್ ಯು ಸರ್. ಒಂದು ನಿಮಿಷ ಬಂದೆ. ಲೋ ಯಾಕೆ ಓಕೆ ಅಂದೆ? ಇವಾಗ ಆಗಿರೋ ಸಾಲ್ದ, ಮುಂದೆ ಏನಾದ್ರೂ ಆಗ್ಲಿ ನನ್ನ ಮಗನೇ, ಅವಾಗೈತೆ. ಲವ್ ಸುಮ್ಮನೆ ಇರೋ, ಏನೂ ಆಗಲ್ಲ. ಅವ್ರ ಜೊತೆಗಿದ್ರೆ ನಮಗೂ ಸ್ವಲ್ಪ ಧೈರ್ಯ ತಾನೆ. ನೀನು ಮಾನ್ಯ ಹಿಂದೆ ಕೂತ್ಕೊಳ್ಳಿ. ಓ ಏನು ಸರ್, ಏನು ಮಾತಾಡ್ದಿರಾ? ಎಲ್ಲರೂ ಸೈಲೆಂಟಾಗಿ ಕೂತಿದ್ದೀರಾ. ಅಂದಹಾಗೆ ನೀವೆಲ್ಲ ಏನು ಮಾಡ್ಕೊಂಡಿದ್ದೀರಾ? ಎಲ್ಲಿಂದ ಬರ್ತಿರೋದು? ಎಲ್ಲಿಗೆ ಹೋಗ್ತಿದ್ದೀರಾ? ನಾವೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸು, ಬ್ಯಾಂಗ್ಳೂರಲ್ಲಿರೋದು. ನಮ್ಮ ಫ್ರೆಂಡ್ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಚಂದ್ರಾಪುರಕ್ಕೆ ಹೋಗ್ತಾ ಇದ್ದೀವಿ. ನೈಸ್. ಅದೇನು ನೈಸೋ ಏನೋ ಸರ್, ಸಂಜೆಯಿಂದ ಬರೀ ಹಾರಿಬಲ್ ಇನ್ಸಿಡೆನ್ಸೇ ಆಗ್ತಾ ಇದೆ. ಮಗು ಮಿರರಲ್ಲಿ ಕಾಣಿಸುತ್ತೆ, ನೋಡಿದ್ರೆ ಏನೂ ಇರಲ್ಲ. ಇನ್ಯಾರೋ ಹೆಂಗ್ಸ್ ಕಾರಿಗೆ ಅಡ್ಡ ಬಂದು ಆಕ್ಸಿಡೆಂಟ್ ಆಯಿತು, ನೋಡಿದ್ರೆ ಅವರು ಕಾಣಲಿಲ್ಲ. ಏನೋ ವಿಚಿತ್ರವಾಗಿ ನಡೀತಿದೆ. ಮೋಸ್ಟ್ಲಿ ಅದು ಈ ರೋಡಿಂದ ಪ್ರಾಬ್ಲಮ್ ಇರಬೇಕು ಅನ್ಸುತ್ತೆ. ಅದಕ್ಕೆ ಸಂಜೆಯಿಂದ ವೇಟ್ ಮಾಡಿದ್ರು ಒಂದು ವೆಹಿಕಲ್ ಕೂಡ ಈ ಕಡೆ ಬಂದಿಲ್ಲ. ನೀವು ಸಿಕ್ಕಿದ್ದು ನಮ್ಮ ಅದೃಷ್ಟ ಅನ್ಸುತ್ತೆ. ಅದೃಷ್ಟ ಅಂತ ಏನಿಲ್ಲ ಸರ್, ಹೆಲ್ಪಿಂಗ್ ನೇಚರ್ ಅಷ್ಟೇ. ಮತ್ತೆ ನೀವೆಲ್ಲಿಗೆ ಹೋಗ್ತಾ ಇದ್ದೀರಾ? ನಾವಿರೋದು ಬೆಂಗಳೂರಲ್ಲೇ ಸರ್. ನಮ್ಮ ಊರು ಬಂದು ರಾಂಪುರ. ಜಾತ್ರೆಗಂತ ಹೇಳಿ ಅಲ್ಲಿಂದ ಬಂದಿದ್ವಿ. ಹಬ್ಬ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಗಾಡಿ ಕೈ ಕೊಡ್ತು. ಮೇಡಮ್, ಅಲ್ಲಿ ಯಾರೋ ಬರ್ತಿದ್ದಾರೆ. ಹತ್ರದಲ್ಲಿ ಯಾವ್ದಾದ್ರು ಲಾಡ್ಜ್ ಇದೆಯಾ ಅಂತ ಕೇಳಿ. ಎಕ್ಸ್ಕ್ಯೂಸ್ ಮೀ, ಹೇಳಿ ಮೇಡಮ್. ಇಲ್ಲಿ ಹತ್ರದಲ್ಲಿ ಯಾವುದಾದ್ರೂ ಲಾಡ್ಜ್ ಇದೆಯಾ? ಮೇಡಮ್ ಇಲ್ಲೇ 600 ಮೀಟರ್ ಮುಂದೆ ಲೆಫ್ಟ್ ಸೈಡಲ್ಲಿ ಇದೆ ಮೇಡಮ್. ಓಕೆ, ಥ್ಯಾಂಕ್ ಯು. ನನಗೂ ಫುಲ್ ಟಯರ್ಡ್ ಆಗಿದೆ, ಮೈಂಡು ಬ್ಲಾಕ್ ಆಗಿದೆ. ನಾವು ಇವತ್ತು ಲಾಡ್ಜಲ್ಲಿ ಸ್ಟೇ ಆಗೋಣವಾ? ಆಯಿತು. ಹೇಳಿ, ನಿಮ್ 3 ಜನಕ್ಕೆ ಹೇಗೆಲ್ಲ ಮಾಡ್ಲಿ? ವಾಟ್? ಐ ಮೀನ್ ಸಹಾಯ ನಮಗೆ ರೂಮ್ಸ್ ಬೇಕಾಗಿದೆ. ಕೊಡ್ಸೋಣ. ಖಾಲಿ ಇಲ್ಲ ಅಂದ್ರೂ ಖಾಲಿ ಮಾಡಿ ಕೊಡ್ಸೋಣ. ಇವ್ರು ಯಾರು? ಅವರು ನಮ್ಮೋರೆ, ನಮ್ ಜೊತೆನೆ ಇರ್ತಾರೆ. ಓಕೆ, ನಮ್ಮ ಹತ್ರ ಎರಡೆರಡಿದೆ ರೂಮು. ಒಂದ್ ಕೆಲ್ಸ ಮಾಡೋಣ, ನೀವು 3 ಜನಕ್ಕೊಂದ್ ರೂಮು, ಇವ್ರಿಗೊಂದ್ ರೂಮು. ಯಾಕೆಂದ್ರೆ ನೀವ್ ಹೆಣ್ಮಕ್ಳು ಯೌಂದಲ್ಲಿರ್ತೀರಾ. ಇವರು ನೀವು ಒಟ್ಟಿಗೆ ಮಲ್ಕೊಂಬಿಟ್ಟು ಆಮೇಲೆ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ಟು ಪ್ರಾಬ್ಲಮ್ ಆಗ್ಬಿಟ್ರೆ. ಅಯ್ಯೋ, ಹಲೋ, ತಾವ್ಯಾರ್ ಸರ್? ರೂಮ್ ಬೇಕಾಗಿತ್ತು ಸರ್. ಸಾರಿ, ಇದ್ದಿದ್ 2 ರೂಮು, 2 ಫಿಲ್ ಅಪ್ ಆಗೋಯ್ತು. ಆಗಲ್ಲ ಅಂದ್ರೆ ಹೇಗೆ ಸರ್? ದಯವಿಟ್ಟು ಯಾವ್ದಾದ್ರು ಒಂದು ಅಡ್ಜಸ್ಟ್ ಮಾಡ್ಕೊಡಿ ಸರ್ ಪ್ಲೀಸ್. ಅದು ನೀವ್ 2 ರೂಮ್ ಇದೆ ಅಂತ ಹೇಳಿದ್ರಲ್ಲ, ಒಂದ್ರಲ್ಲಿ ನಾವೆಲ್ಲ ಅಡ್ಜಸ್ಟ್ ಮಾಡ್ಕೋತೀವಿ, ಇನ್ನೊಂದು ಪಾಪ ಅವ್ರಿಗೆ ಕೊಟ್ಬಿಡಿ. ಒಬ್ಬ ಹುಡ್ಗಂಗೆ 3 ಜನ ಹುಡ್ಗಿರ. 1 ಬಾಕ್ಸ್ ಕಾಯಿನ್ ಹಾಕದೇ ಕಷ್ಟ, 3 ಬಾಕ್ಸ್ ಕಾಯಿನ್ ಹಾಕ್ತಾನೆ ಅಂದ್ರೆ ಅದೃಷ್ಟ ಮಾಡಿದ್ಯಾ ಬಿಡಪ್ಪ. ಹಲೋ, ಅವಾಗಿಂದನೂ ನೋಡ್ತಾನೆ ಇದೀವಿ. ಏನು ಹೆಂಗ್ ಬೇಕ್ ಹಂಗೆ ಮಾತಾಡ್ತಾನೆ ಇದ್ಯಾ? ಏನಿಲ್ಲ, ಅದು ಅದು ಇಲ್ಲ ಇದು ಇಲ್ಲ. ಫಸ್ಟ್ ರೂಮ್ ತೋರ್ಸ್ಬಾ. ಸರಿಪ್ಪ, ಇಲ್ಲಿದೆಯಾ? ಸಾರಿ. ಅಯ್ಯೋ ಬನ್ನಿ.
ಬನ್ನಿ 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 ಪ್ಲೀಸ್ ವೆಲ್ಕಮ್. ಇದೇ ನೋಡಿ ನೀವಿರ್ಬೇಕಾಗಿರೋ ವೆರಿ ಸ್ಪೆಷಲ್ ರೂಮ್ ಅಂಡ್ ನನ್ನ ಫೇವ್ರೇಟ್ ರೂಮ್. ಅಂಥದ್ದೇನು ಸ್ಪೆಷಲ್ ಇದೆ ಇಲ್ಲಿ? ಈ ರೂಮಿಗೆ ಬರೋ ಕಸ್ಟಮರ್ಸ್ ಎಲ್ಲ ರಿಪೀಟೆಡ್ ಕಸ್ಟಮರ್ಸೇ. ಮದುವೆ ಆಗಿರೋ ಯಂಗ್ ಕಪಲ್ಗಳಿಂದ ಹಿಡಿದು ನಿಮ್ಮಂಥ ಹುಡುಗರು, ಸೂಪರ್ ಆಗಿರೋ ಹುಡುಗಿರು, ಅಂಕಲು ಆಂಟಿಯರಿಂದ ಹಿಡಿದು 80 ವರ್ಷದ ಮುದ್ಕ ಮುದ್ಕಿರ್ವರೆಗೂ ಬಂದು ಇದ್ದು ಎಲ್ಲ ಮುಗಿಸ್ಕೊಂಡು ಹೋಗ್ತಾರೆ. ఎవరైనా లాడ్జు ಇದೇ ವಾಶ್ರೂಮು. ಬಿಸಿ ನೀರು ಬರುತ್ತೆ. ಅಯ್ಯೋ ಟಪ್ಪ ನನ್ ಮಕ್ಕಳ ಇಲ್ಲೇ ಇದ್ದೀರಾ? ಅಯ್ಯೋ ನಿನ್ನಲೇ ನನ್ನನ್ನು ಎಬ್ಬಿಸ್ಕೊಂಡು ಕರ್ಕೊಂಬರುತ್ತಾನೆ. ಸ್ವಲ್ಪ ಯಾಮರಿದ್ರು ಆ ಜಾಂಬಿದ ನನ್ನ ಫಾಲೋ ಮಾಡ್ಕೊಂಡ್ ಬರ್ತಿತ್ತು. ಬಿಟ್ಟಿದ್ರೆ ಹಾಕೊಂಡ್ ಚುಚ್ಚಿ ಚುಚ್ಚಿ ಕಚ್ಚಿ ತಿನ್ನಾಕ್ಬಿಡ್ತಿತ್ತು. ನಿಶಾ, ನಾನಾದ್ರೂ ನೀನ್ ಅಷ್ಟು ಪ್ರೀತಿ ಮಾಡ್ತೀನಿ, ನೀನಾದ್ರೂ ಎಬ್ಬಿಸ್ಕೊಂಡು ಕರ್ಕೊಂಬರ್ಬೇಕಾಯ್ತು ತಾನೆ. ನಿನ್ ಕಾಟ ತಡಿಯಕ್ಕಾಗ್ದೇನೆ ಬಿಟ್ಬಿಟ್ ಬಂದೆ. ತಿರ್ಗಾ ಬಂದ್ಯಾ ನೀನು? ಎಬ್ಬಿಸಿ ಇಷ್ಟೇನಾ ಅಥವಾ ಇನ್ನು ಇದರ? ಇಷ್ಟೇನಾ? ಓಕೆ. ಯಪ್ಪ ನೋಡಕ್ಕೆ ಏನಪ್ಪ ಹಿಂಗವ್ ನೀನು. ಲೋ ಬಿಪಿ, ನಂಗೆ ಸಿಕ್ಕಾಪಟ್ಟೆ ತಲೆ ನೋತಿದೆ. ನಾ ಮಲ್ಕೋತೀನಿ, ಡಿಸ್ಟರ್ಬ್ ಮಾಡ್ಬೇಡ. ಮಲಿಕ ಅಯ್ಯೋ చలి 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 కాళ్ళను ఏ చలియా ನಿಶಾ, ಚಳಿ ಆಗ್ತಿಲ್ವಾ ನಿಂಗೆ? ಅದಕ್ಕೆ ತಾನೇ ದಮ್ ಹೊಡಿತಾ ಇರೋದು. ಯಾರಪ್ಪ ಇಷ್ಟೊತ್ತಲ್ಲಿ? ಮತ್ತೆ ನೀವಾ? ಅಯ್ಯೋ ಲೋ ರಾಜಾ, ನಿನ್ ಸಂಬಂಧಿಕರು ಬಂದವ್ರು ನೋಡು, ಮತ್ತೇನ್ ಬೇಕು ಅಂತ ಕೇಳು ಬಾ. ಸರಿ. ಕರ್ಮ. ಹೇಳಿ ಸರ್. ಸಾರಿ ಸರ್, ಪದೇ ಪದೇ ನಿಮ್ಗೆ ತೊಂದರೆ ಕೊಡ್ತಾ ಇದೀವಿ. ಆ್ಯಕ್ಚುಲಿ ನಮ್ಗೆ ಕೊಟ್ಟಿರೋ ರೂಮಲ್ಲಿ ಬಾತ್ರೂಮ್ ಮತ್ತು ಕರೆಂಟ್ ಪ್ರಾಬ್ಲಮ್ ಇದೆ ಸರ್. ಅದಕ್ಕೆ ಸರ್ವರ್ ಹೇಳ್ದೆ ನೀವು ಇಲ್ಲಿ ಉಳ್ಕೊಳಕ್ಕೆ ಆಗೋದಿಲ್ಲ ಅಂತ. ಸೊ ಇಫ್ ಯು ಡೋಂಟ್ ಮೈಂಡ್, ನಾವಿಲ್ಲೇ ನಿಮ್ಮ ಜೊತೆ ಸ್ಟೇ ಮಾಡ್ಬೋದಾ ಸರ್? ಹಲೋ, ಒಂದ್ಸತಿ ಅಡ್ಜಸ್ಟ್ ಆಗಿದ್ದು ದೊಡ್ಡದಾಯ್ತು, ಪದೇ ಪದೇ ಆಗಕ್ಕಾಗಲ್ಲ. ಬೇಕಿದ್ರೆ ನೀವೇ ಬೇರೆ ಕಡೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನ್ ನನ್ ಮಕ್ಕಳಪ್ಪ, ಎಲ್ಲೋದ್ರು ಬರ್ತಾರೆ. ನೀವು ಬನ್ನಿ ಸರ್. ಥ್ಯಾಂಕ್ ಯು ಸೊ ಮಚ್. ಬನ್ನಿ ಒಳಗಡೆ. ಕರ್ಮ. ಲೋ, ನಿಮ್ಮ ಅಜ್ಜಿ ತಲೆಗೆಲ್ಲ ಕೆಟ್ಟೈತೇನೋ. ಇವತ್ ರಾತ್ರಿ ನಾನು, ನೀನು, ನಿಶಾ, ಐಶು, ಮಾನ್ಯ ಎಲ್ಲರೂ ಸೇರ್ಕೊಂಡು ಒಟ್ಟಿಗೆ ಪಾರ್ಟಿ ಮಾಡ್ಕೊಂಡು ಫುಲ್ ಕಿಸ್ಸು, ರೊಮ್ಯಾನ್ಸು, ಎಲ್ಲ ಹಾಳು ಮಾಡ್ಬಿಟ್ಟಲ್ಲೋ. ಇದು ಯಾವ್ದೋ ಕಬಾಬ್ ಮೇ ಹಡ್ಡಿ. ಲೋ, ಪಾಪ ಕಣೋರು, ಅವ್ರ ಹೆಂಡತಿಗೆ ಬೇರೆ ಹುಷಾರಿಲ್ವಂತೆ. ಇನ್ನೆಷ್ಟೊತ್ತು? 5 to 6 hours ತಾನೆ. ಇರ್ಲಿ ಬಿಡು. ಏಯ್ ಮಗಳೇ, ಮೀಲ್ಸ್ ಎಲ್ಲ ಚೆಕ್ ಮಾಡ್ಬಿಡೋಣ. ಹ್ಮ್. ಪ್ರಾಜೆಕ್ಟ್ ಬೇಗ ಕಳಿಸ್ಬೇಕು. ಓಕೆ. ಜಸ್ಟ್ ಅ ಮಿನಿಟ್, ಐಲ್ ಚೆಕ್. ನೀವಾ? ಬನ್ನಿ. ಹಲೋ. ಮೇಡಮ್, ಊಟಕ್ಕೆ ಏನಾದರೂ ಬೇಕಿತ್ತಾ? ಟೆನ್ಷನಲ್ಲಿ ಮರ್ತೋದೆ. ಸರಿ, ಏನಿದೆ?
ಇಡ್ಲಿ ವಡೆ ದೋಸೆ ಪೂರಿ ಪೊಂಗಲ್ ಚಪಾತಿ ಪರೋಟ ಆನಿಯನ್ ರವಾ ಸ್ಪೆಷಲ್ ಸಾದಾ ಗೀ ರೋಸ್ಟ್ ಗೀ ಮಸಾಲ ಪಾನಿಪುರಿ ಬೇಲ್ಪುರಿ ಮಸಾಲ ಪುರಿ ಆಲೂಪುರಿ ದಹಿಪುರಿ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ತೊಡೆ ಪೀಸ್ ಕೈ ಪೀಸ್ ತಲೆ ಪೀಸ್ ನಾಲ್ಗೆ ಪೀಸ್ ಎಲ್ಲ 2 ಪ್ಲೇಟ್ ತಗೊಂಬನ್ನಿ. ಇಷ್ಟೆಲ್ಲ ಮಾಡ್ತಿದ್ದೋ ಎಲ್ಲ ಖಾಲಿಯಾಗಿ ಪಾತ್ರೆ ತೊಳೆಯಕ್ ಹಾಕಿದೀವಿ ಮಿಕ್ಕಿರೋದ್ ಗೀ ರೈಸ್ ಒಂದೇ ಬೇಕಾ ತತ್ತೀನಿ. ಸರಿ ಗೀ ರೈಸೇ ತಗೊಂಬನ್ನಿ. ಓಕೆ ಸರಿ. ಓಕೆ ಮೇಡಮ್ ತರ್ತೀನಿ. ನೈಸಾಗೈತಲ್ಲಪ್ಪ. ವಿಧಾನಸೌಧ ನೋಡ್ತೀವಿ ಎತ್ಕೊಂಡೋಗಕ್ಕಾಯ್ತದ? ಗುಬ್ ನನ್ ಮಗ್ನೆ ಕಿಂಡಿ ಕಡೆನೆ ಕಣ್ಣಾಗ್ತಾನೆ ನನ್ನ ಮಗ. ಈ ಹಾಳಾದ ಜೊಂಬಿ ನನ್ನಿಂದ ಬೀಳೋ ಬದಲು ಇಂಥ ನನ್ನ ಮಕ್ಕಳಿಂದ ಬೀಳಕ್ಕೆ ದೊಡ್ಡವಾಗ. ರೀ ನನಗೆ ನಾನ್ ವೆಜ್ ತಿನ್ಬೇಕು ಅಂತ ಅನಿಸ್ತಿದೆ, ತಗೊಂಡ್ ಬರ್ತೀರಾ? ಖಂಡಿತ ಚಿನ್ನ, ತಗೊಂಬರ್ತೀನಿ. ಸಾರ್ ಆ ಸಿಕ್ಕರೆ ನನಗೂ 2 ಪ್ಲೇಟ್ ತಗೊಂಬನ್ನಿ ಸಾರ್. ಖಂಡಿತ ಸರ್, ತಗೊಂಬರ್ತೀನಿ. ಅಲ್ಲಿವರೆಗೂ ನನ್ನ ಹೆಂಡತಿನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಓಕೆ ಓಕೆ ಓಕೆ. ಲೈಸೆನ್ಸ್ ಆಗಿರೋ ಗಾಡಿನೇ ಬೆಟರ್. ಕನೆಕ್ಟು ಆಗ್ತವೆ, ಕಮಿಟು ಆಗ್ತವೆ, ಹಾಗೆ ಸೀಕ್ರೆಟು ಮೇಂಟೈನ್ ಮಾಡ್ತವೆ. ಇವನ್ ಯಾರೋ ಗಾಡಿ ನೋಡ್ಕೊಂಡಿರು ಅಂತ ಹೇಳ್ತಾವನೆ. ನಾವು ಗಾಡಿ ನೋಡ್ಕೊಂಡಿರೋ ನನ್ನ ಮಕ್ಳ ಒಂದ್ ರೌಂಡ್ ಓಡಿಸ್ ನೋಡ್ತೀವಿ. ಆಹಾ, ಗಾಡಿ ಮಾಡಲು ಚೆನ್ನಾಗೈತೆ, ಔಟ್ಲುಕ್ಕು ಚೆನ್ನಾಗೈತೆ. ಒಂದ್ ರೌಂಡ್ ಟೇಸ್ಟ್ ಮಾಡಿ ನೋಡೋಣ. ಹೇಗಾದ್ರೂ ಮಾಡಿ ನಿಶಾನ ಪಟಾಯಿಸ್ಕೊಂಡ್ಬಿಡ್ಬೇಕು. ಅವಳಿಲ್ಲ ಅಂದ್ರೆ ಐಶಾನಿ ಇಲ್ಲ ಮಾನ್ಯ, ಇಬ್ರಲ್ಲಿ ಒಬ್ರನ್ನಾದ್ರೂ ಕ್ಯಾಚ್ ಹಾಕೊಬೇಕು. ಏಜ್ ಬೇರೆ ಆಗೋಗ್ತಾ ಇದೆ. ವೀರ್ಯಾಣುಗಳು ವೀರತ್ವನ ಕಳ್ಕೊಳ್ಳೋಕ್ಕೂ ಮುಂಚೆ ಮದುವೆ ಆಗ್ಬಿಡ್ಬೇಕು. ಎಸ್. ಲೋ ಬಿಪಿ, ಈಗ್ಲೇ ತಲೆನೋವು ಅಂತ ಸಾಯ್ತಾ ಇದೀನಿ. ಮೊದ್ಲು ಟಿವಿ ಆಫ್ ಮಾಡು. ಆ ಮಗು ಆಳೋ ಶಬ್ದ ನನ್ ಕೇಳಕ್ ಆಗ್ತಿಲ್ಲ, ತುಂಬಾ ಇರಿಟೇಟ್ ಆಗ್ತಿದೆ. ಹಲೋ, ಎಕ್ಸ್ಕ್ಯೂಸ್ ಮೀ, ನನ್ಗೆ ಕೇಳ್ತಿದ್ಯಾ? ಅವ್ರಿಗೇಳು. ಓ, ನೀವು ಇಲ್ಲೇ ಬಂದ್ರಾ? ಸರಿ ಮೇಡಮ್, ಸ್ವಲ್ಪ ಟಿವಿ ಆಫ್ ಮಾಡಿ, ಅಟ್ಲೀಸ್ಟ್ ವಾಲ್ಯೂಮ್ ಆದ್ರೂ ಕಡಿಮೆ ಮಾಡಿ. ಆ ಮಗು ಆಳೋ ಶಬ್ದ ನಂಗೆ ತುಂಬಾ ಇರಿಟೇಟ್ ಮಾಡ್ತಿದೆ. ಸೌಂಡ್ ಕಮ್ಮಿ ಮಾಡಿ ಅಂದ್ರೆ ಸೌಂಡ್ ಜಾಸ್ತಿ ಮಾಡ್ತೀರಾ. ಕೊಡ್ರಿ ಇಲ್ಲಿ ರಿಮೋಟ್ನ, ಕೊಡ್ರಿ. ಏನ್ರಿ ತಲೆ ಕೆಟ್ಟೋಗಿದ್ಯಾ? ಉಳ್ಕೊಳ್ಳೋಕ್ ಜಾಗ ಕೊಟ್ರೆ ನಮ್ಮವ್ರ ಮೇಲೆ ಕೈ ಮಾಡ್ತೀರಾ ನೀವು? ಅಯ್ಯ, ನೀನು ಒಂಗಸ್ ನಾಸ್ತಾಗ ಹೋಗ ಸಲ್ಗೆಟ್ಟೋಗ ಎಕ್ಕುಟ್ಟಾಗ ಮಂಕಾಯಗಲೇ ಬ್ಯಾಡ ಬೇಡದು ಕರ್ಕೊಂಡ್ ಕೂಡ್ಸಿದ್ಯಲ್ಲ. ನಡಿಯೋ ಫಸ್ಟ್ ಹೇಳ್ದ ಆಚೆ ಹಾಕಣ. ಬಂದ್ರೆ ಬಂದ್ರೆ ರೈ, ಬಂದ್ರೆ ನಡೀರಿ ಆಚೆ. ಬಂದ್ರೆ ರೈ, ಬಂದ್ರೆ ಬಂದ್ರೆ ರೈ, ಬಂದ್ರೆ. ಚಿನ್ನು, ಚಿಕನ್ ಬೇಕು ಅಂದ್ಯಲ್ಲ, ತಗೋ. ತಿನ್ನು.
ಅಕ್ಕ ಬ್ಯಾಡ ಅಕ್ಕ ನಾನು ಶುದ್ಧ ಸಸ್ಯಾಹಾರಿ ಅಕ್ಕ. ಅಕ್ಕ ಮಾಂಸ ತಿಂದ್ರೆ ಮನೆದವ್ರಿಗೆ ಆಗಲ್ಲ ಅಕ್ಕ. ಇಷ್ಟಪ್ಪ ಕುಳ್ಳ ಬಂದ್ಬಿಡ್ತಕ್ಕ ಮೈಯಲ್ಲ. ಕೆಣಕುವ ಕಿಂಡಿ. ಊಟಕ್ಕೆ ಖಾರ ಜಾಸ್ತಿ ಆಯ್ತು ಅಂದ್ರೆ ತಿನ್ಕೊಳ್ಳಿ ನಿಂಬೆಹಣ್ಣು ಹಿಂಡಿ. ರೈಸು ಬಿಸಿ ಇದ್ದಾಗಲೇ ತಿನ್ಕೊಂಡ್ಬಿಡ್ಬೇಕು. ಲೈಫಲ್ಲಿ ರಕ್ತ ಕುದೀತಾ ಇರ್ಬೇಕಾದ್ರೆ ಆಟ ಆಡ್ಕೊಂಡ್ಬಿಡ್ಬೇಕು. ಎರಡು ತಣ್ಣಗಾದ್ರೆ ಸ್ವಾರಸ್ಯನೇ ಇರಲ್ಲ. ಚೆಲುವೆಯೇ ನಿಂದ ಚೆಲುವೆಯೇ ನಿನ್ನ ನೋಡಲು ಮಾತುಗಳು ಬರ ಹಾಳ ದೇವ್ಗಳಿಂದ ತಪ್ಪಿಸ್ಕೊಂಬಿಟ್ಟೆ. ಅಲ್ಲೇ ಇದ್ದಿದ್ರೆ ಆ ದೇವ್ಗಳೆಲ್ಲ ಸೇರಿಸ್ಕೊಂಡು ನನ್ನನ್ನು ಸಾಯಿಸಿ ಪಕ್ಕದಲ್ಲೇ ಮಲಗಿಸ್ಕೊಂಬಿಟ್ಟಿರವು. ಅಂತೂ ಬದುಕ್ತು ಬಡಜೀವ. ಮೇಡಮ್, ನೀವು ತಪ್ಪಿಸ್ಕೊಂಬಿಟ್ರಾ? ಎಲ್ಲಿ? ಆ ಬಾತ್ರೂಮ್ ಕಿಟಕಿಯಿಂದ ತಪ್ಪಿಸ್ಕೊಂಡಿರ್ತಾನೆ. ನಿಮ್ಗೆ ಗೊತ್ತಾಯ್ತು? ನಮ್ಮನೆ ತೂತ್ ನಮಗ್ ಗೊತ್ತಿಲ್ವಾ? ನಾನು ಅಲ್ಲಿಂದನೇ ತಪ್ಪಿಸ್ಕೊಂಡು ಬಂದೆ. ನೀವು ತಪ್ಪಿಸ್ಕೊಂಬಿಟ್ರಾ? ಒಳ್ಳೆ ಕೆಲಸ ಮಾಡಿದ್ರಿ. ಬನ್ನಿ ಬೇಗ ಹೋಗೋಣ. ಆ ದೇವ್ಗಳ ಕೈಗೆ ಸಿಕ್ಕಾಕೊಂಬಿಟ್ರೆ ಅಷ್ಟೇ ನಮ್ ಕತೆ. ಓ ದೇವ್ರೇ, ಮೂರ್ ಲಾಡು ಒಟ್ಟಿಗೆ. ಅಪ್ಪ ತಂದೆ, ಆ ದೇವಗಳ ಕೈಯಿಂದ ತಪ್ಪಿಸಿ ಈ ಮೂರ್ ಸುಂದರಿಯರ್ನ ಪಕ್ಕದಲ್ಲಿ ಕೊಟ್ಟಿದ್ಯಲ್ಲಪ್ಪ. ಮೇಡಮ್, ನಿಮ್ಗೊಂದು ವಿಷಯ ಹೇಳ. ಬ್ಯಾಕಲ್ಲಿ ಯಾರು ಬರ್ತಿಲ್ವ ನೋಡ್ಕೊಂಡು ಹೇಳ್ತೀನಿ ರೀ. ಯಾರೂ ಇಲ್ಲ ಮೇಡಮ್. ಇಂಥ ಟೈಮಲ್ಲಿ ಯಾರು ಹೇಳಲ್ಲ. ನನ್ನ ಕೈಲಿ ತಡ್ಕೊಳಕ್ ಆಗ್ತಿಲ್ಲ. ನೀವು ನಮ್ಮ ಲಾಡ್ಜಲ್ಲಿ ಕಾಲಿಟ್ಟಿದ ತಕ್ಷಣ ನನ್ನ ಮನಸ್ಸಲ್ಲೇ ಕಾಲಿಟ್ಟಂಗಾಯ್ತು. ನೀವು ಅಂದರೆ ನಾಳೆನೆ ಬೇಡ, ಈಗಲೇ ಇಲ್ಲೇ ತಾಳಿ ಕಟ್ಟಿ ಪೊದೆಲೆ ಹನಿಮೂನ್ ಮುಗಿಸ್ಕೊಂಬಿಡೋಣ. ಏನಂತೀರಾ ಹೇಳಿ ಮೇಡಮ್? ನಾಚಿಕೆ ಪಟ್ಕೊಬಿಡಿ, ಹೇಳಿ. ಎಲ್ರೂ ಅಲ್ಲೇ ಇದ್ದಾರೆ, ಬನ್ನಿ ಅಂಕಲ್. ಬರಲ್ಲಪ್ಪ. ಬನ್ನಿ ಅಂಕಲ್. ಬರಲ್ಲ. ತಪ್ಪಿಸ್ಕೊತಾ ಇದೀಯಾ? ಇಲ್ಲ. ಯಾರ್ದೋಯ್ತು ಬಾಲು? ಅಂಕಲ್, ಆ ಬಾಲ್ ಕೊಡಿ, ನಾನು ಆಟ ಆಡ್ಬೇಕು. ಯಾರು ಇಲ್ಲ. ರೂಮಲ್ಲೇ ಇರ್ಬೇಕು. ಆಚೆ ಬಾ, ಬೇಗ ಬಾ. ಐಶು, ಬನ್ನಿ. ಇಲ್ಲಿ ಹೆಂಗ್ ಹೋದ್ಲು? ಗೊತ್ತಿಲ್ಲ ಕಣ. ಬರ ಈ ಕಡೆ. ಆಗ್ತಿಲ್ಲ. ಈ ಕಡೆ ಬಾ. ಈ ನನ್ನ ಮಕ್ಕಳು ಹೆಂಗಾದ್ರೂ ಒಳಗೋಗ್ಲಿ, ಫಸ್ಟ್ ಇಲ್ಲಿಂದ ಎಸ್ಕೇಪ್ ಆಗ್ಬಿಡ್ಬೇಕು. ಏನಾಯ್ತು ಇವನ್ಗೆ? ಐಶು,
ಇಲ್ಲಿ ಐಶು ಅಯ್ಯೋ ಏನ್ ಇಲ್ಲೆಲ್ಲ ಯಾರೋ ಇವರು ಯಾಕೆ ನಮ್ಗೆ ಇಷ್ಟು ತೊಂದರೆ ಕೊಡ್ತಾ ಇದಾರೆ? ಲೈ ನನ್ ಮಗನೇ ಏನ್ ದೊಡ್ಡ ಕರ್ಣಾಮಯಿ ನೀನು ಮತ್ ಕಷ್ಟ ನಂಗೆ ಕಳ್ ಕಿತ್ಕೊ ಬರ್ತಿಂಗೆ. ಲೈ ನಿಲ್ಲಿಸ್ಬೇಡ ಹತ್ತಿಸ್ಬೇಡ ಒಳಗಡೆ ಸೇರಿಸ್ಬೇಡ ಅಂತ ಎಷ್ಟೊತ್ತು ಹೇಳಿಲ್ಲ ನಿಂಗೆ. ಗಿಡಿ ಗಿಡಿ ಹೇಳ್ದಂಗೆ ಹೇಳ್ದಲ್ಲೋ. ನೋಡು ದೇವ ನೋಡು ನಮ್ಮನ್ನೆಲ್ಲ ಹೋಲ್ಸೇಲಾಗಿ ಹಾಕೊಂಡು ಸೇರಿಸಿ ಗುಮ್ತಾಯ್ತ ಹಂಗೆ. ಮಾವು ಬಾತ್ರೂಮ್ಗೆ ಹೋಗಿ ಬಂದ್ಮೇಲೆ ನೀರು ನಿಲ್ಸಕ್ಕಾಗಲ್ವಾ? ತೊಳ್ಕೊಂಡ್ಮೇಲೆ ಮುಖನ. ಮಾನ್ಯ
ಬೇಬಿ ಝಾಂಬಿ ಮಾನ್ಯ ಝಾಂಬಿ ಮಾನ್ಯ ಐಶು ಮಾನ್ಯ ಐಶು ಏ ನಿಶಾ ಕುಗ್ದಂಗಾಯ್ತು, ಬನ್ನಿ ಹೋಗಿ ನೋಡೋಣ. ಮಾನ್ಯ
ಮಾಡ್ತಿದ್ಯಾ ಮಲ್ಕೋ ಸುಮ್ಮನೆ. ನಿದ್ದೆ ಬರ್ತಿಲ್ವಾ? ಆಟ ಆಡ್ತೀಯಾ? ಎತ್ಕೊಳ್ಳ ಅಲ್ಲಿ ನಿಶಾ ನಿಂತಿರೋ ಹಾಗಿದೆ. ಹೋಗ್ ನೋಡೋ ಯಾರು ಅಂತ. ಲೈ ನಿಶಾಲ ಅನ್ಸುತ್ತೆ. ಏನ್ ಮಾಡ್ತಿದ್ಯಾ? ಸ್ಟಾರ್ಟ್ ಮಾಡು ಬೇಗ, ಸ್ಟಾರ್ಟ್ ಮಾಡು. ಸ್ಟಾರ್ಟ್ ಮಾಡು. ಸ್ಟಾರ್ಟ್ ಆಗ್ತಿಲ್ಲ.
ನಡೆಯೋ ಬೇಗ ನಡೆಯೋ ನಡೆಯೋ ನಡೆಯೋ. ಸ್ಟಾರ್ಟ್. ಇದೇ ಸರ್ ನಾವು ಮಾಡಿರೋ ಸಿನಿಮಾ. ಹೇಗಿದೆ ಸರ್? ಅಲ್ಲ ರೀ ನಿರ್ದೇಶಕರೇ, ಆ ಆಟೋದವ್ನು ಹೇಳಿದ್ದಕ್ಕೂ ಆ ಸೈಕಲ್ನವ್ನು ಹೇಳಿದ್ದಕ್ಕೂ ಆ ಹುಡುಗಿ ಸುಸೈಡ್ ಮಾಡ್ಕೊಂಡಿರೋದಕ್ಕೂ ನೀವು ಮಾಡಿರೋ ಸಿನಿಮಾಗೋ ಏನ್ರಿ ಸಂಬಂಧ? ಏನು ಕ್ಲಾರಿಟಿನೇ ಇಲ್ವಲ್ರೇ? ಇದೆ ಸರ್. ಅವರಿಬ್ಬರು ಬಂದು ನನ್ನ ಹತ್ರ ಆ ವಿಷಯ ಹೇಳಿದ್ಮೇಲೆ ಏನಿರ್ಬೋದು ಅಂತ ಖುದ್ದಾಗಿ ನಾನು ಆ ಪ್ಲೇಸ್ಗೆ ಹೋಗಿ ವಿಚಾರಿಸಿದಾಗ ಅದ್ರ ಬಗ್ಗೆನಾ ತುಂಬಾ ಹೆದರಿಕೆ ಆಗುತ್ತೆ ಸರ್. ಆ ರೋಡ ಸಂಜೆ 6 ಗಂಟೆ ಮೇಲೆ ಯಾರು ಓಡಾಡಲ್ಲ ಸರ್. ಅಲ್ಲಿ ದೇವ್ಗಳಿರೋದು ನಿಜ ಸರ್. ಸಾರ್, ಜನಗಳಿಗೆ ತುಂಬಾ ತೊಂದರೆ ಆಗ್ತಿದೆ ಸಾರ್. ಆ ಜಾಗದಲ್ಲಿ ಸುಮಾರು 10ರಿಂದ 15 ಜನ ಸತ್ತಿದಾರಂತೆ. ದುರಂತ ಏನಂದ್ರೆ ಸತ್ತಿರೋರೆಲ್ಲ ಯೂತ್ಸಸ. ಅಯ್ಯೋ, ಅದ್ರ ಬಗ್ಗೆ ಯಾಕೆ ಹೇಳ್ತೀರ ಬಿಡಿ ಸರ್. ಎಷ್ಟೋ ಮಂತ್ರವಾದಿಗಳು ಬಂದು ಏನೇನೋ ಪೂಜೆ ಮಾಡಿದ್ರು ಏನೂ ಪ್ರಯೋಜನ ಆಗಿಲ್ಲ ಸರ್. ಅಲ್ಲಿನ ಜನಗಳಿಂದ ಈ ವಿಚಾರ ಎಲ್ಲ ಕಲೆಕ್ಟ್ ಆಯ್ತು ಸರ್. ಅದ್ ಸರಿ, ಆ ಸರ್ವರ್ ಯಾಕೆ ಸತ್ತ? ಅವನೇನ್ರಿ ತಪ್ಪು ಮಾಡಿದ್ದ? ಆಕ್ಚುಲಿ ನೋಡಿ ಸರ್, ಮೇಡಮ್ ಇಲ್ಲೇ 600 ಮೀಟರ್ ಮುಂದೆ ಲೆಫ್ಟ್ ಸೈಡಲ್ಲಿ ಇದೆ ಮೇಡಮ್. ಓಕೆ, ಥ್ಯಾಂಕ್ ಯು. ಹಲೋ ಮಗ, 3 ಟಾಪ್ ಫಿಗರ್ಸ್ ಬರ್ತಿದ್ದಾರೆ ಕಣೋ. ನೋಡೋಕೆ ಒಳ್ಳೆ ಗೊಂಬೆ ಥರ ಇದ್ದಾರೆ. ನಮ್ಮ ಲಾಡ್ಜಿಗೆ ಕಳಿಸಿದ್ದೀನಿ. ಒಳ್ಳೊಳ್ಳೆ ಜಾಗದಲ್ಲಿ ಕ್ಯಾಮ್ರಾ ಫಿಕ್ಸ್ ಮಾಡೋ. ಲಾಸ್ಟ್ ಟೈಮ್ ಥರ ಬ್ಲರ್ ಮಾಡಬೇಡ. ಆ ಆಂಟಿದೇನೋ ಸರಿಯಾಗಿ ನೋಡೋಕೆ ಆಗಲಿಲ್ಲ. ಮಿಸ್ ಮಾಡಬೇಡ ಕಣೋ, ಸರಿಯಾಗಿ ಫಿಕ್ಸ್ ಮಾಡೋ. ಈ ರೀತಿ ಲಾಡ್ಜ್ಗಳಲ್ಲಿ ಹಿಡನ್ ಕ್ಯಾಮ್ರಾಗಳನ್ನಿಟ್ಟು ಹೆಣ್ಮಕ್ಳು ಸ್ನಾನ ಮಾಡೋದನ್ನ, ಬಟ್ಟೆ ಬದಲಾಯಿಸೋದನ್ನ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡ್ತಾರೆ ಸರ್. ಈ ರೀತಿ ಎಷ್ಟೋ ಜನ ಹೆಣ್ಮಕ್ಳು ಸಮಾಜಕ್ಕೆ ಮುಖ ತೋರ್ಸಕ್ಕಾಗದೆ ಸೂಸೈಡ್ ಮಾಡ್ಕೋತಿದ್ದಾರೆ ಸರ್. ಅದರಲ್ಲಿ ನಮ್ಮ ದಿವ್ಯ ಕೂಡ ಒಬ್ಳು. ಫ್ರೆಂಡ್ಸ್ ಜೊತೆ ಟೆಂಪಲ್ಗೆ ಹೋಗಿ ಲಾಡ್ಜಲ್ಲಿ ಉಳ್ಕೊಂಡಿದ್ಲು ಸರ್. ಅವಳು ಸ್ನಾನ ಮಾಡೋದು, ಬಟ್ಟೆ ಬದಲಾಯಿಸೋದೆಲ್ಲ ವಿಡಿಯೋ ಆಗಿ ಈ ರೀತಿ ಎಲ್ಲರೂ ಮೊಬೈಲಲ್ಲಿ ಪ್ಲೇ ಆಗ್ತಿತ್ತು ಸರ್. ಅದೆಲ್ಲ ಸರಿ, ಆ ಹುಡುಗರು ಹುಡುಗಿರು ಏನಾದ್ರು? ಆ್ಯಕ್ಚುಲಿ ವಿಷಯ ಕಲೆಕ್ಟ್ ಮಾಡಬೇಕು ಅಂತ ಅಲ್ಲಿಗೆ ಹೋದಾಗ ನನಗೊಂದು ವಿಚಾರ ಗೊತ್ತಾಯ್ತು ಸರ್. ಸರ್, ಇಲ್ಲೊಂದು ಫ್ಯಾಮಿಲಿ ಆಕ್ಸಿಡೆಂಟ್ ಆಗಿ ಸತ್ತೋಗಿದ್ದು ಸರ್. ಮೋಸ್ಟ್ಲಿ ಅವರೇ ದೆವ್ವಾಗಿ ಕಾಟ ಕೊಡ್ತಾ ಇರ್ಬೋದು ಸರ್. ಅಲ್ಲೊಂದು ಫ್ಯಾಮಿಲಿ ಆಕ್ಸಿಡೆಂಟ್ ಆಗಿ ಸತ್ತೋಗಿದ್ರಂತೆ ಸರ್. ಅವರೇ ದೆವ್ವಾಗಿ ಕಾಡ್ತಾ ಇದ್ರಂತ ಅಲ್ಲಿ ಹೇಳ್ತಾ ಇದ್ರು. ಅಂದ್ರೆ ಆ ಹುಡುಗ ಹುಡುಗಿರೇ ಅವ್ರನ್ನ ಆಕ್ಸಿಡೆಂಟ್ ಮಾಡಿ ಸಾಯಿಸಿದ್ರಾ? ಇಲ್ಲ ಸರ್. ಏಯ್ ನಿಶಾ, ಏಯ್ ಯಾರು ನೀವೆಲ್ಲ? ಯಾಕೆ ನಮಗೆ ಹಿಂಗೆ ಹಿಂಸೆ ಕೊಡ್ತಾ ಇದ್ದೀರಾ?
ಅಂತ ತಪ್ಪು ಏನ್ ಮಾಡಿದೀವಿ ನಾವು ನಿಮ್ಗೆ? ಹಾಗಾದ್ರೆ ನೀವೇನು ತಪ್ಪೇ ಮಾಡಿಲ್ಲ. ಓಣಮ್ಮ ಓಣ ಚಿನ್ನ, ನೋಡಿಲಿ ಡ್ಯಾಡಿ ಗಾಡಿ ಓಡಿಸ್ತಾ ಇದಾರೆ. ನೀನು ಡ್ಯಾಡಿ ಹತ್ರ ಹೋಗ್ತೀಯಾ? ನೋಡಿ ಮ್ಯಾಚ್ ಮಾಡ್ದೆ ಇದನ್ನ. ಹೌದಾ? Very good. ವೆರಿ ಗುಡ್. ಚಾಕ್ಲೇಟ್ ಕೊಡ್ತೀನಿ ಇರು. ಥ್ಯಾಂಕ್ ಯು ಮಮ್ಮಿ. ಸ್ವೀಟ್ ಬೇಬಿ. ರೀ, ಒಂದು ಹೆಣ್ಣಿಗೆ ಮುತ್ತಿನಂತ ಗಂಡ, ಮುದ್ದಾದ ಮಕ್ಕಳು ಸಿಗ್ಬೇಕು ಅಂದ್ರೆ ಅವಳು ಪುಣ್ಯ ಮಾಡಿರ್ಬೇಕಂತೆ. ಈ ವಿಷಯದಲ್ಲಿ ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೀನಿ. ಹೌದಾ? ಹೌದು ರೀ. ನನಗೇನು ಕೊರತೆನೇ ಇಲ್ದಿರೋ ಹಾಗೆ ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ಪ್ರಾಣಿಗಿಂತ ಹೆಚ್ಚಾಗಿ ನನ್ನ ನೋಡ್ಕೋತಾ ಇದ್ದೀರಾ. ಆದ್ರೂ ನಂಗೆ ಎರಡೆರಡು ಆಸೆ ಇದೆ ರೀ. ಹೆಂಡ್ತಿರ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸೋದು ಪ್ರತಿಯೊಬ್ಬ ಗಂಡನ ಕರ್ತವ್ಯ. ಅದೇನ್ ಹೇಳ್ಚಿನ, ಖಂಡಿತ ಈಡೇರಿಸ್ತೀನಿ. ನಮಗೆ ಅಂತ ಒಂದ್ ದೊಡ್ಡ ಮನೆ ಮಾಡ್ಕೋಬೇಕು. ನಮ್ಮ ಸಾತ್ವಿಕಳನ್ನ ಚೆನ್ನಾಗಿ ಓದಿಸಿ ಡಾಕ್ಟರ್ ಮಾಡ್ಬೇಕು. ನಮ್ ಚಿಂಟುನ ದೊಡ್ಡ ಸೆಲೆಬ್ರಿಟಿ ಮಾಡ್ಬೇಕು ಅನ್ನೋದೇ ನನ್ನ ಆಸೆ. ಓಯ್, ನಮ್ ಚಿಂಟು ದೊಡ್ಡ ಸೆಲೆಬ್ರಿಟಿ ಆಗೇ ಆಗ್ತಾನೆ ಅಲ್ಲ ಕಂದ? ಓ ಗಾಡ್, ಏನೋ ಆಗಿದೆ. ಓ ಮೈ ಗಾಡ್. ಅಯ್ಯೋ, ಕಾಪಾಡಬೇಕು. ಯಾರ ಫೋನ್ ಸಿಗ್ನಲ್ ಇದೆ? ಬೇಗ ಕೊಡಿಲಿ. ಆಂಬ್ಯುಲೆನ್ಸ್ ಕರೆಬೇಕು. ಬೇಗ ಫೋನ್ ಕೊಡು. ಫೋನೇ ಕನೆಕ್ಟ್ ಆಗ್ತಾ ಇಲ್ಲ. ಹೇಗಾದ್ರೂ ಮಾಡಿ ಇವ್ರನ್ನ ಸೇವ್ ಮಾಡಬೇಕು. ರೋಡಲ್ಲಿ ಈ ತರ ಸಾವಿರಾರು ಆಕ್ಸಿಡೆಂಟ್ ಆಗುತ್ತೆ. ಹಾಗಂತ ಎಲ್ಲಾರನ್ನೂ ಕಾಪಾಡ್ಕೊಂಡು ಕುತ್ಕೊಳಕ್ಕಾಗತ್ತಾ? ಅಯ್ಯೋ, ಟೈಮ್ ಬೇರೆ ಇಲ್ಲ, ಪಾರ್ಟಿಗೆ ಬೇರೆ ಲೇಟ್ ಆಗುತ್ತೆ. ಸ್ವಾತಿಗೂ ಬೇಜಾರು ಮಾಡ್ಕೊತಾಳೆ. ಹೈವೇ ಇದು, ತುಂಬಾ ವೆಹಿಕಲ್ಸ್ ಓಡಾಡ್ತಾನೆ ಇರುತ್ತೆ. ಯಾರಾದ್ರೂ ಬಂದ್ ಕಾಪಾಡ್ತಾರೆ. ಮೊದ್ಲೇ ಲೇಟ್ ಆಗಿದೆ, ನಾವು ಬೇಗ ಹೋಗ್ಲಿಲ್ಲ ಅಂದ್ರೆ ಅವಳು ಬೇರೆ ಉರ್ಕೋತಾಳೆ. ಬಾ ನಿಶಾ, ಇದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಬಾ, ಬಾರೆ. ಇಲ್ಲ, ಹಾಗಲ್ಲ. ಹೇಗಾದ್ರೂ ಮಾಡಿ ಇವ್ರನ್ನ ಕಾಪಾಡ್ಲೇಬೇಕು. ಸಿಗ್ನಲ್ ಬೇರೆ ಸಿಗ್ತಾ ಇಲ್ಲ. ನಿಶಾ ನಿಂಗೆ ಇದೆಲ್ಲ ಅರ್ಥ ಆಗಲ್ಲ. ನಿಶಾ, ನೀನು ಚಿಕ್ಕೋಳು. ಬಾ ನಿಶಾ. ನನಗೆ ಡ್ರೈವ್ ಮಾಡಕ್ಕಾಗಲ್ಲ, ನೀನೇ ಡ್ರೈವ್ ಮಾಡು. ಬಾ ನಿಶಾ, ನಡಿ. ಆ ದೇವರು ನಿಮಗೆ 200 ವರ್ಷ ಆಯುಸ್ ಕೊಟ್ಟು ದಿನಕ್ಕೆ 48 ಗಂಟೆ ಟೈಮ್ ಕೊಟ್ಟರು ನಿಮಗೆ ಟೈಮ್ ಸಾಕಾಗಲ್ಲ ಅಲ್ಲ? ನಿಮ್ ಫ್ರೆಂಡು ಈ ವರ್ಷ ಅಲ್ದೇ ಇದ್ರು ಮುಂದಿನ ವರ್ಷ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ಬೋದಾಗಿತ್ತು. ಆದ್ರೆ ನೀವೆಲ್ಲ ಮನಸ್ಸು ಮಾಡಿ ಒಂದೇ ಒಂದ್ ಕ್ಷಣ ಯೋಚನೆ ಮಾಡಿ ನಮ್ಮನ್ನೆಲ್ಲ ಆಸ್ಪತ್ರೆಗೆ ಸೇರಿಸಿದ್ರೆ ನಾವೆಲ್ಲ ಬದುಕ್ತಾ ಇದ್ವಿ. ಆದ್ರೆ ನಿಮ್ಗೆ ಪಾರ್ಟಿ, ಮೋಜು, ಮಸ್ತಿನೇ ಹೆಚ್ಚಾಗೋಯ್ತು ಅಲ್ವಾ? ಹಾಗಾದ್ರೆ ಯಾವ್ದು ಟೈಮ್ ಇರುತ್ತೆ ನಿಮ್ಮ ಹತ್ರ? ಗಂಟೆಗಟ್ಲೆ ವಾಟ್ಸಪ್ ಅಲ್ಲಿ ಚಾಟ್ ಮಾಡೋ ಟೈಮ್ ಇರುತ್ತೆ. ಸೆಲ್ಫಿ ತೆಗೆದು ಫೇಸ್ಬುಕ್ ಹಾಕಿ ಎಷ್ಟು ಕಮೆಂಟ್ಸು, ಎಷ್ಟು ಲೈಕ್ಸ್ ಬರುತ್ತೆ ಅಂತ ಕಾಯ್ದ ಟೈಮ್ ಇದೆ. ಆದ್ರೆ ಕಣ್ಣು ಮುಂದೆನೆ ಪ್ರಾಣ ಬಿಡ್ತಿರೋರ್ನ ಕಾಪಾಡೋದಕ್ಕೆ ಮಾತ್ರ ಟೈಮ್ ಇರೋದಿಲ್ಲ ಅಲ್ಲ? ಏಯ್, ಮನುಷ್ಯ ಟೆಕ್ನಾಲಜಿಗೆ ಅಪ್ಡೇಟ್ ಆದ್ರೆ ಸಾಲದು, ಮನುಷ್ಯತ್ವದಲ್ಲೂ ಅಪ್ಡೇಟ್ ಆಗ್ಬೇಕು. ಅದೇ ನಮ್ ಜಾಗದಲ್ಲಿ ನಿಮ್ಮ ಅಪ್ಪ ಅಮ್ಮನೋ, ಅಣ್ಣ ತಮ್ಮನೋ, ಅಕ್ಕ ತಂಗಿನೋ ಇದ್ದಿದ್ರೆ ಹಾಗೆ ಬಿಟ್ಟು ಹೋಗ್ತಾ ಇದ್ರಾ? ನಿಮ್ಮ ಪ್ರಾಣನ ಒತ್ತೆ ಇಟ್ಟಾದ್ರೂ ಕಾಪಾಡ್ತಾ ಇದ್ರಿ ಅಲ್ವಾ? ಈ ಮಕ್ಕಳನ್ನ ನೋಡಿದ್ರು ಕೂಡ ನಿಮ್ಮ ಕರುಣೆ ಬರ್ಲಿಲ್ಲ ಅಲ್ಲ? ನನ್ನ ಮಕ್ಕಳ ಮೇಲೆ ಎಷ್ಟೊಂದು ಆಸೆಗಳನ್ನ ಕಟ್ಕೊಂಡಿದ್ದೆ, ಎಲ್ಲ ನುಚ್ಚು ನೂರಾಗೋಯ್ತು. ಇನ್ನು ಬದುಕಿದವ್ರನ್ನ ಟೈಮ್ ಇಲ್ಲ ಅಂತ ಆಸ್ಪತ್ರೆಗೆ ಸೇರಿಸದೆ ಹಾಗೆ ಬಿಟ್ಟು ಹೋಗ್ಬಿಟ್ರು ಸರ್. ಇಂಥ ಕೇಸ್ಗಳನ್ನ ಡೈಲಿ ನೋಡ್ತಾನೆ ಇರ್ತೀವಿ ಸರ್. ಅದರಲ್ಲೂ ಆ ನೆಲಮಂಗಲದ ಹರೀಶಿಂಗೆ ಆಕ್ಸಿಡೆಂಟ್ ಆಗಿತ್ತಲ್ಲ, ಅದೆಷ್ಟು ದೊಡ್ಡ ಇಶ್ಯೂ ಆಗಿತ್ತು ಸರ್. ಅವನ ದೇಹ ಎರಡು ಒಳಾಗಿ ಕಾಪಾಡಿ ಕಾಪಾಡಿ ನಾನು ಬದುಕಲ್ಲ, ನನ್ನ ಕಣ್ಣು ಕಿಡ್ನಿ ಬೇರೆಯವ್ರಿಗೆ ಯೂಸ್ ಆಗುತ್ತೆ
ಆಸ್ಪತ್ರೆಗೆ ಸೇರಿಸಿ ಅಂತ ಅಂಗಲಾಚಿ ಬೇಡ್ಕೊಂಡ್ರು. ಸಾವಿರಾರು ಜನ ಅಲ್ಲಿದ್ರು, ಒಬ್ಬರು ಬರಲಿಲ್ಲ ಸರ್. ಅವನ ರಕ್ತದ ಮೇಲೆ ಲಾರಿ, ಬಸ್ಸು, ಕಾರು ಹೋಗ್ತಾನೆ ಇದ್ದು ವಿನಃ ಯಾರು ನಿಲ್ಲಿಸ್ಲಿಲ್ಲ ಸರ್. ಆಸ್ಪತ್ರೆಗೂ ಸೇರಿಸ್ಲಿಲ್ಲ. ಎಲ್ರೂ ವಿಡಿಯೋ ಮಾಡಿಕೊಂಡು ಫೋಟೋ ಹೊಡ್ಕೊಂಡು ವಿಕೃತತೆ ಮೆರಿತಾ ಇದ್ರು ಸರ್. ಪಾಪ ಅವನು ಅರ್ಧ ಗಂಟೆ ಒದ್ದಾಡಿ ಪ್ರಾಣ ಬಿಟ್ಟ ಸರ್. ಅವನೊಬ್ಬನೇ ಅಲ್ಲ ಸರ್, ಪ್ರತಿದಿನ ಇಂಥ ಸಾವಿರಾರು ಆಕ್ಸಿಡೆಂಟ್ಗಳಲ್ಲಿ ಜನ ಸಾಯ್ತಾನೆ ಇರ್ತಾರೆ. ಆಕ್ಸಿಡೆಂಟ್ ಆಗಿರೋರಲ್ಲಿ 60% ಜನರು ಪ್ರಾಣ ಸರಿಯಾದ ಟೈಮಿಗೆ ಆಸ್ಪತ್ರೆಗೆ ಸೇರೋಕ್ಕಾಗದೆ ಹೋಗಿರುತ್ತೆ ಸರ್. ಎಲ್ಲರೂ ನಮ್ಗೆ ಯಾಕಬೇಕು ಅಂತ ಸುಮ್ಮನಾಗ್ತಾರೆ. ಯಾಕಂದರೆ ಆಕ್ಸಿಡೆಂಟ್ ಆಗಿ ಒದ್ದಾಡ್ತಿರೋರು ಯಾರು ನಮ್ಮೂರಾಗಿರಲ್ಲ ಸರ್. ಇವತ್ತು ಯಾರಿಗೂ ಆದ ಗತಿ ನಾಳೆ ನಮ್ಮೂರಿಗೂ ಆಗುತ್ತೆ. ಆವಾಗ ಅವರೂ ಕೂಡ ನಮಗೆ ಹಾಕಬೇಕು ಅಂತ ಬಿಟ್ಟೋಗ್ತಾರೆ ಸರ್. ಹೀಗೆ ಎಲ್ಲರೂ ಮಾನವೀಯತೆಯನ್ನು ಕಳ್ಕೊಂಡು ಕ್ರೂರಿಗಳಾಗಿ ಬದುಕ್ತಾ ಇದ್ದೀವಿ ಸರ್. ಮನುಷ್ಯತ್ವನೇ ಇಲ್ಲ ಅಂದಮೇಲೆ ಮನುಷ್ಯರಾಗಿ ಏನು ಪ್ರಯೋಜನ ಸರ್? ಅಸಹ್ಯ ಆಗತ್ತೆ ಸರ್, ಅಸಹ್ಯ ಆಗತ್ತೆ. ಹೌದಲ್ವಾ? ಛೇ, ಬೆಳಿಗ್ಗೆ ನಾನು ಬರ್ಬೇಕಾದ್ರೆ ಯಾರೋ ಒಬ್ಬ ಬೈಕಿಂದ ಬಿದ್ದು ಒದ್ದಾಡ್ತಿದ್ದ. ನಾನು ನೋಡ್ಕೊಂಡು ಸುಮ್ಮನೆ ಬಂದ್ಬಿಟ್ಟೆ. ಇವಾಗ ನಾನು ಮಾಡಿದ ತಪ್ಪು ಅಂತ ನನ್ಗನಿಸ್ತಿದೆ. ನಿಮಗನಿಸ್ತಲ್ವಾ ಸರ್? ಹಾಗೆ ಎಲ್ರಿಗೂ ಅನಿಸ್ಬೇಕನ್ನೋದೇ ನಮ್ಮ ಸಿನಿಮಾದ ಉದ್ದೇಶ ಸರ್. ನೀವು ಇಂಡಸ್ಟ್ರಿಲಿ ದೊಡ್ಡ ಡಿಸ್ಟ್ರಿಬ್ಯೂಟರ್ ಸರ್. ನಮ್ಮ ಸಿನಿಮಾನು ದೊಡ್ಡ ಮಟ್ಟದಲ್ಲಿ ರಿಲೀಸ್ ಮಾಡಿ ಈ ಮೆಸೇಜ್ ಎಲ್ರಿಗೂ ತಲುಪಬೇಕನ್ನೋದೇ ನಮ್ಮ ಉದ್ದೇಶ ಸರ್. ಪ್ಲೀಸ್ ಸರ್. ಖಂಡಿತ ಮಾಡೋಣ. ಸಿನಿಮಾನೂ ಚೆನ್ನಾಗಿದೆ, ಒಳ್ಳೆ ಮೆಸೇಜು ಇದೆ. ನಿಮ್ ಪ್ರೊಡ್ಯೂಸರ್ ಎಲ್ಲಿದ್ದಾರೆ? ಸರ್ ಬರ್ತಾ ಇದ್ದಾರೆ ಸರ್, ಆನ್ ದ ವೇ. ಬರ್ಲಿ. ಪ್ರೊಡ್ಯೂಸರ್ ಬಂದ್ ಕೂಡ್ಲೆ ಕೂತ್ಕೊಂಡು ಡಿಸ್ಕಸ್ ಮಾಡೋಣ. ಒಳ್ಳೆ ಪಬ್ಲಿಸಿಟಿ ಮಾಡಿ ಒಂದು 250 ಥಿಯೇಟರಲ್ಲಿ ರಿಲೀಸ್ ಮಾಡೋಣ. ಅದೇ ಗ್ಯಾಪಲ್ಲಿ ಒಂದು ಟೀ ಹಾಕೊಂಬರೋಣ ಬನ್ನಿ. ಸರ್ ಅದೆಲ್ಲ ಇರ್ಲಿ. ಸಿನಿಮಾ ಬಗ್ಗೆ ಸರ್ ಅಲ್ಲ ಸರ್. ನಿರ್ದೇಶಕರೇ ಯೋಚನೆ ಮಾಡಿ ಬನ್ರಿ, ನಾನು ಮಾಡ್ಕೊಡ್ತೀನಿ. ಸಿನಿಮಾ ಮಾಡಿಲ್ಲ ನಾವು. ಸರ್ ಅದು ನನ್ನ ಕನಸು ಮಾಡ್ಕೊಡ್ತೀನಿ ಬನ್ರಿ. ತಲೆ ಕೆಡಿಸ್ಕೋಬೇಡಿ, ಸರ್ ನನ್ನ ಜೀವ ಸರ್ ಅದು.